ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಆಚಾರ್ಯ ಮಂಜುನಾಥ್. ಇವತ್ತಿನ ಸಂಚಿಕೆಯಲ್ಲಿ ನಾನು ಒಂದು ಜಾತಕ ತಗೊಂಡಾಗ ಒಂದು ಜಾತಕದಲ್ಲಿ ನಾವು ಮದುವೆ ಜೀವನ ಹೇಗಿರುತ್ತೆ, ಮದುವೆ ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ವಿಚಾರನ ತಿಳಿಸ್ಕೊಡ್ತಾ ಇದ್ದೀನಿ. ಸುಮಾರು ಜನ ಪೇರೆಂಟ್ಸು ಆಗಿರ್ಬೋದು ಅಥವಾ ಆ ವ್ಯಕ್ತಿನೇ ಆಗಿರ್ಬೋದು, ನನಗೆ ಇನ್ನೂ ಮದುವೆ ಆಗ್ತಿಲ್ಲ ಸರ್, ತುಂಬ ನಿಧಾನ ಆಗ್ತಿದೆ, ಆಲೆ 30+ ಆಗಿದೆ, ಇನ್ನೂ ಸಹಿತ ಮದುವೆ ಆಗ್ತಾ ಇಲ್ಲ, ತುಂಬ ವಿಳಂಬ ಆಗ್ತಿದೆ, ತುಂಬ ಸಮಸ್ಯೆಗಳು ಬರ್ತಿದೆ, ಆ ವಿಚಾರವಾಗಿ ತುಂಬ ಅಡೆತಡೆಗಳು ಆಗ್ತಾ ಇದೆ, ಇದೆಲ್ಲ ಏನಕ್ಕೆ ಆಗ್ತಾ ಇದೆ, ಮುಂದೇನಾದ್ರು ದೋಷ ಇದೆ, ನನಗೇನಾದ್ರು ಸಮಸ್ಯೆ ಇದೆಯಾ ಅಂತೆಲ್ಲ ಪ್ರಶ್ನೆ ಕೇಳ್ತಾರೆ. ಅಥವಾ ಆ ತಾಯಿ ತಂದೆ ಆದ್ರೂ ಇದೇ ಪ್ರಶ್ನೆ, ಅಥವಾ ಆ ವ್ಯಕ್ತಿನೇ ಫೋನ್ ಮಾಡಿದ್ರು ಸಹಿತ ಇದೇ ಪ್ರಶ್ನೆಗಳು ತುಂಬಾ ಜಾಸ್ತಿ ಬರುವಂತ ಪ್ರಶ್ನೆಗಳು ಇವೆ. ಓಕೆನಾ. ಆನ್ ಇದನ್ನ ನಾವು ಜಾತಕದಲ್ಲಿ ಯಾವ ರೀತಿ ನೋಡ್ತೀವಿ, ಓಕೆನಾ, ಏನಕ್ಕೆ ಆ ರೀತಿ ಸಮಸ್ಯೆಗಳು ಬರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆಲ್ಲರಿಗೂ ಸಹಿತ ಆ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ನಾವು ನಮ್ಮ ಅಡ್ವಾನ್ಸ್ KP ಜ್ಯೋತಿಷ್ಯದ ಪ್ರಕಾರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ. ಆ ಮತ್ತೆ ಇದು ಬಿಟ್ಟು ಇನ್ನೂ ತುಂಬಾ ಪ್ರಶ್ನೆಗಳು ಇದಾವೆ. ಮದುವೆ ಅನ್ನೋ ವಿಚಾರ ಬಂದಾಗ ಇಲ್ಲ ಅಂದ್ರೂ 40-50 ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಕ್ರಿಯೇಟ್ ಆಗ್ತವೆ. ಈ ಎಲ್ಲಾ ಪ್ರಶ್ನೆಗಳಿಗೂ ನಾವು ಉತ್ತರನ ನಾವು ತರಗತಿಯಲ್ಲಿ ಕೊಡ್ತೀವಿ. ಓಕೆನಾ. ಯಾರಿಗೆಲ್ಲ ಜ್ಯೋತಿಷ್ಯ ತರಗತಿ ಕಲಿಬೇಕು ಅನ್ನೋ ಆಸೆ ಆಕಾಂಕ್ಷೆ ಇದೆ, ಖಂಡಿತ ಜಾಯ್ನ್ ಆಗ್ಬೋದು. ನಿಮ್ಗೆ ಎಲ್ಲಾ ತರದ ವಿಚಾರಗಳಲ್ಲೂ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಇಲ್ಲಿ ನಿಮಗೆ ಬೇಸಿಕ್ ಮತ್ತೆ ಅಡ್ವಾನ್ಸ್ ಎಲ್ಲ ವಿಚಾರಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. KP ಜ್ಯೋತಿಷಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ಯಾರು ಬೇಕಾದ್ರೂ ಸಹಿತ ಈ ವಿದ್ಯೆನ ಕಲಿಬೋದು. ಯಾರು ನಾನು ಕಲಿಯೋಕ್ಕಾಗಲ್ಲ ಈ ಥರ ಎಲ್ಲ ಏನೇನೂ ಇಲ್ಲ, ಇದು ತುಂಬ ದೊಡ್ಡ ಸಬ್ಜೆಕ್ಟ್ ಅಥವಾ ಕಲಿಯೋಕ್ಕೆ ಆಗಲ್ಲ, ತಿಳ್ಕೊಳ್ಳೋಕೆ ಆಗಲ್ಲ, ಆ ರೀತಿ ಎಲ್ಲ ಏನಿಲ್ಲ. ಯಾರು ಬೇಕಾದರೂ ಕಲಿಬೋದು. ಆಸಕ್ತಿ ನಿಮ್ಮಲ್ಲಿ ಇರಬೇಕಷ್ಟೆ. ಕಲಿಬೇಕನ್ನೋ ಆಸಕ್ತಿ ನಿಮ್ಮಲ್ಲಿ ಇತ್ತು ಅಂತಂದರೆ ಏನು ವಿಚಾರ ಬೇಕಾದ್ರೂ ಕಲಿಬೋದು. ಓಕೆನಾ. ಈಗ ನಾವು ವಿಚಾರಕ್ಕೆ ಬರೋಣ. ಯಾವಾಗ ನಮಗೆ ಮದುವೆ ಆಗುತ್ತೆ ಸರ್, ಏನಕ್ಕೆ ಮದುವೆ ವಿಚಾರದಲ್ಲಿ ಸಮಸ್ಯೆ ಬರ್ತಿದೆ ಅನ್ನೋದನ್ನ ಜಾತಕದ ರೀತಿ ಯಾವ ರೀತಿ ನೋಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನಮ್ಮ ಇದು ಬ್ರಹ್ಮವೇದ್ ಗುರುಕುಲ ಆ್ಯಪ್. ಈ ಆ್ಯಪಲ್ಲಿ ಇಲ್ಲಿ ಪಂಚಾಂಗ, ಜಾತಕ, ಪ್ರಶ್ನೆ, ಟೈಮ್ ಚಾರ್ಟ್ ಮತ್ತು ಹೊಂದಾಣಿಕೆ ಅಂತ ಇದೆ. ಇಲ್ಲಿ ನಾವು ಜಾತಕನ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಇವಾಗ ಸಪ್ರೇಟ್ ಹಾರೋಸ್ಕೋಪ್ನ ನೋಡಬೇಕು, ಏನಕ್ಕೆ ಅವರಿಗೆ ಸಮಸ್ಯೆ ಬರ್ತಿದೆ ಅಂತ ಅಂದಾಗ ನಾವು ಜಾತಕನ ಕ್ಲಿಕ್ ಮಾಡಿದಾಗ ಈ ರೀತಿ ಶೋ ಆಗುತ್ತೆ. ಅಂದ್ರೆ ಅವರ ಹೆಸರು, ಜನ್ಮ ದಿನಾಂಕ, ಜನ್ಮ ಸಮಯ ಮತ್ತೆ ಜನ್ಮಸ್ಥಳ, ಈ 4 ವಿಚಾರಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋಂಥದ್ದು. ಅಂದ್ರೆ ಅವರ ಹೆಸರು ನಮಗೆ ಬೇಕು. ಏನಕ್ಕೆ ಅಂದ್ರೆ ನೆಕ್ಸ್ಟ್ ನೀವು ಮತ್ತೆ ಡಾಟಾ ಕೇಳಿದಾಗ ಅಥವಾ ನೋಡಿದಾಗ ನಮಗೆ ಚೆಕ್ ಮಾಡೋದು ಬೇಕು ಅಂತಂದ್ರೆ ಹೆಸರು ಬೇಕು. ಓಕೆನಾ. ನೆಕ್ಸ್ಟು ಜನ್ಮ ದಿನಾಂಕ ಬಂದು ನೀವು ಯಾವ ಒಂದು ದಿನಾಂಕದಲ್ಲಿ ಹುಟ್ಟಿದ್ದೀರಾ, ಯಾವ ಒಂದು ಮಂತಲ್ಲಿ, ಯಾವ ಇಯರಲ್ಲಿ ಹುಟ್ಟಿದ್ದೀರಾ ಅನ್ನೋದು ಬೇಕಾಗುತ್ತೆ. ಮತ್ತೆ ಜನ್ಮ ಸಮಯ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ. ಇದು ಸಮಯ ಕರೆಕ್ಟ್ ಇಲ್ಲ ಅಂತಂದ್ರೆ ನಮ್ಮ ಅಡ್ವಾನ್ಸ್ KP ಜ್ಯೋತಿಷ್ಯದ ಪ್ರಕಾರ ಫಲ ಹೇಳೋದ್ರಲ್ಲಿ ವ್ಯತ್ಯಾಸಗಳು ಆಗುತ್ತೆ. ಹಾಗಾಗಿ ಜನ್ಮ ಸಮಯ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ತಗೊಳ್ಳಿ. ಅಂದ್ರೆ ನೀವು ಆಸ್ಪತ್ರೆ ಸಮಯನ ಯೂಸ್ ಮಾಡಿ. ಓಕೆನಾ. ಇಲ್ಲ ಅಂತಂದ್ರೆ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆ. ನೀವು ಯಾವ ಆಸ್ಪತ್ರೆಲಿ ಹುಟ್ಟಿರ್ತೀರೋ ಅಲ್ಲಿ ಕೊಟ್ಟೆ ಕೊಡ್ತಾರೆ. ಅಲ್ಲಿ ಹೋಗಿ ಒಂದು 100 ರೂಪಾಯಿನೋ 5 ರೂಪಾಯಿನೋ ಕೊಟ್ಟರೆ ಅವ್ರು ಹುಡುಕ್ಬಿಟ್ಟು ನಿಮಗೆ ಕೊಟ್ಟೆ ಕೊಡ್ತಾರೆ. ನೀವು ಅದನ್ನ ತಗೊಳ್ಳೋದು ಗೊತ್ತಿರಬೇಕು. ಓಕೆ. ನಮಗಿಲ್ಲ, ನಮ್ಮ ಅಜ್ಜಿ 5 ಗಂಟೆ ಹುಟ್ಟಿತ್ತು ಅಂತ ನಮ್ಮಪ್ಪ 6 ಗಂಟೆ ಹುಟ್ಟಿದ್ದು ಅಂತ ಅಂತವ್ರೆ. 6ರಿಂದ 7 ಗಂಟೆ, 7ರಿಂದ 8 ಗಂಟೆ, 8 ಗಂಟೆ, 9 ಗಂಟೆ, 10 ಗಂಟೆ, 10:30, 7:30 ಈ ಥರ ಎಲ್ಲ ಟೈಮ್ಸ್ ಕೊಟ್ಟರೆ ಅದು ಸರಿಯಾದಂಥ ಸಮಯ ಆಗಿರಲ್ಲ. ಅದು ಅಂದಾಜು ಸಮಯ ಆಗಿರುತ್ತೆ. ಅಂದಾಜು ಸಮಯ ಕೊಟ್ಟಾಗ ನಮಗೆ 100% ಪಕ್ಕಾ ರಿಸಲ್ಟ್ಗಳನ್ನು ನಿಮಗೆ ಹೇಳೋಕ್ಕಾಗಲ್ಲ. ಓಕೆನಾ. ನೀವು 100% ಟೈಮ್ ಕೊಟ್ಟರೆ ನಾವು 100% ಕರೆಕ್ಟಾಗಿ ವಿಚಾರಗಳನ್ನು ನಾವು ತಿಳಿಸ್ಬೋದು. ನಿಮ್ಮಲ್ಲೇ ಆ ಬರ್ತ್ ಟೈಮ್ ಕರೆಕ್ಟಾಗಿ ಇಲ್ದಲೇ ಇದ್ದಾಗ ನಾವು ಕರೆಕ್ಟಾಗಿ ಆ ಫಲಗಳನ್ನ ಅನಲೈಸ್ ಮಾಡಿ ಹೇಳೋದ್ರಲ್ಲಿ ನಿಧಾನ ಆಗುತ್ತೆ, ಅಥವಾ ಸಮಸ್ಯೆಗಳು ಬರ್ತವೆ, ಅಥವಾ ಹೇಳಿದ್ರಲ್ಲಿ ಅರ್ಧಂಬರ್ಧ ವಿಚಾರಗಳು ತಪ್ಪಾಗ್ಬೋದು. ಹಾಗಾಗಿ ಫಸ್ಟು ಟೈಮಿಂಗ್ಸ್ ಕೊಡುವಂಥ ಜವಾಬ್ದಾರಿ ನಿಮ್ಮದು. ಓಕೆನಾ. ಆ ಸಮಯನ ಕರೆಕ್ಟಾದ ಸಮಯ ಕೊಡೋದು ನಿಮ್ಮದು. ಆ 1 ನಿಮಿಷ 2 ನಿಮಿಷ ವೇರಿಯೇಷನ್ ಇದ್ದಾಗ ನಾವು ಕರೆಕ್ಷನ್ ಮಾಡ್ತೀವಿ, ತಲೆ ಕೆಡ್ಸ್ಕೋಬೇಡಿ. ನಮ್ಮ ಒಂದು ಸಿಸ್ಟಮಲ್ಲಿ ಬರ್ತ್ ಟೈಮ್ ಕರೆಕ್ಷನ್ ಮಾಡುವಂಥ ಒಂದು ಟೂಲ್ ಇದೆ. ಓಕೆನಾ. ಬರ್ತ್ ಸಮಯನ ಕರೆಕ್ಷನ್ ಮಾಡ್ಕೊಂಡು ನಾವು ಫಲ ಹೇಳ್ಬೋದು. ಅದಕ್ಕೆ ತುಂಬ ಸಮಯಗಳು ಹಿಡಿಯುತ್ತೆ. ಹಾಗಾಗಿ ನೀವೇ ಕರೆಕ್ಟ್ ಆದಂಥ ಸಮಯ ಕೊಟ್ಟರೆ ಭಾರಿ ಒಳ್ಳೆಯದು. ಅಥವಾ ಆ ಬರ್ತ್ ಟೈಮ್ ಕರೆಕ್ಷನ್ ಮಾಡೋಕ್ಕೆ ಫೀಸು ಜಾಸ್ತಿ ಆಗುತ್ತೆ. ಓಕೆನಾ. ಅದಕ್ಕೋಸ್ಕರನೇ ನೀವೇ ಕರೆಕ್ಟ್ ಆದಂಥ ಸಮಯನ ಕೊಟ್ಟರೆ ನಾನು ಕರೆಕ್ಟಾಗಿ ಚೆಕ್ ಮಾಡಿ ನಿಮಗೆ ಫಲಗಳನ್ನು ತಿಳಿಸ್ಕೊಡ್ತೇನೆ. ಮತ್ತು ಜನ್ಮಸ್ಥಳ ಬೇಕು. ನೀವು ಯಾವ ಒಂದು ತಾಲೂಕಲ್ಲಿ ಹುಟ್ಟಿದ್ದೀರಾ, ಯಾವ ಜಿಲ್ಲೆಯಲ್ಲಿ ಹುಟ್ಟಿದ್ದೀರಾ ಅದನ್ನು ಕಳಿಸ್ಕೊಟ್ರೆ ಸಾಕು.
ಇಷ್ಟು ಮಾಹಿತಿ ಕೊಟ್ಟರೆ ಸಾಕು. ನಿಮ್ಮ ರಾಶಿ ಲಗ್ನ ನಮ್ಗೆ ಯಾವುದು ಬೇಕಾಗಿಲ್ಲ. ಆದರೆ ಆಟೋಮೆಟಿಕ್ಕಾಗಿ ಇಷ್ಟು ಡಾಟಾ ಹಾಕಿದ್ರೆ ನಿಮ್ಮ ಜಾತಕ ಓಪನ್ ಆಗುತ್ತೆ, ಅದರಲ್ಲೆಲ್ಲ ಡೀಟೇಲ್ ಆಗಿರುತ್ತೆ. ಓಕೆನಾ. ಇವಾಗ ಒಂದು ಎಕ್ಸಾಂಪಲ್, ಒಂದು ಚಾರ್ಟನ್ನು ನಿಮಗೆ ಹಾಕ್ಕೊಟ್ಟು ತೋರಿಸ್ತೀನಿ. ನಿಮಗೆ ಯಾವ ರೀತಿ ಏನಕ್ಕೆ ಮದುವೆ ವಿಳಂಬ ಆಗುತ್ತೆ, ಏನಕ್ಕೆ ನಿಧಾನ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಇವಾಗ ಇಲ್ಲಿ ಒಂದು ಜಾತಕನ ನಿಮಗೆ ಹಾಕಿದ್ದೀನಿ. ಇಲ್ಲಿ ಕೆಲವೊಂದು ವಿಚಾರಗಳನ್ನ ಬ್ಲರ್ ಮಾಡಿರ್ತೀನಿ. ಓಕೆನಾ. ಇಲ್ಲಿ ಬಂದು ಇವರು ಹುಟ್ಟಿದಂಥ ಒಂದು ಲಗ್ನ ಬಂದು ಕಟಕ ಲಗ್ನ. ಓಕೆನಾ. ಇಲ್ಲೇ ತೋರಿಸ್ತಾ ಇರುತ್ತೆ, ನೋಡ್ಕೋಬೋದು. ಇವರು ಲಗ್ನ ಬಂದು ಕಟಕ ಲಗ್ನ. ಇವರು ರಾಶಿ ಬಂದು ಮಿಥುನ ರಾಶಿ. ಇವ್ರದ್ದು ನಕ್ಷತ್ರ ಬಂದು ಮೃಗಶಿರ ನಕ್ಷತ್ರ, 3ನೇ ಪಾದ. ಓಕೆನಾ. ಈ ಲಗ್ನ ರಾಶಿ ನಕ್ಷತ್ರ ಇವೆಲ್ಲ ನೋಡ್ಕೋಬೇಕಾಗತ್ತೆ. ನಿಮ್ಮ ಕರೆಕ್ಟ್ ಆಗಿದೆಯಾ ನಿಮ್ಮ ಜಾತಕಕ್ಕೆ, ನಿಮ್ಮ ಯಾವ ಲಗ್ನದಲ್ಲಿ ಹುಟ್ಟಿದ್ದೀರಾ, ನಿಮ್ಮ ರಾಶಿ ಯಾವುದು, ನೀವು ಯಾವ ಒಂದು ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ, ಎಷ್ಟನೇ ಪಾದ ಅನ್ನೋದನ್ನ ಒಂದ್ಸಲ ಕನ್ಫರ್ಮೇಶನ್ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ನಾವು ಕುಂಡಲಿಗೆ ಬರ್ತೀವಿ. ಓಕೆನಾ. ಇವಾಗ ನಮಗೆ ಮದುವೆ ಏನಕ್ಕೆ ವಿಳಂಬ ಆಗ್ತಿದೆ, ಮದುವೆ ವಿಚಾರದಲ್ಲಿ ಏನಕ್ಕೆ ಅಡೆತಡೆಗಳು ಅಂತ ಅಂದಾಗ ಕುಂಡಲಿ ನೋಡ್ತೀವಿ. ಇದು ಪರಾಶರದ ರೀತಿ ನೋಡುವಂಥದ್ದು. ನೆಕ್ಸ್ಟ್ ನಾನು KP ವಿಚಾರದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಲಗ್ನನ ನೋಡಬೇಕು, ಯಾವ ಲಗ್ನ ಅಂತ ನೋಡ್ಕೊಳ್ಳಿ. ಇವರಿಗೆ ಬಂದು ಕಟಕ ಲಗ್ನ ಬಿದ್ದಿದೆ. ಇವಾಗ ನಾವು ಪರಾಶರದ ರೀತಿ ನೋಡಬೇಕು ಅಂತಂದಾಗ ನಾವು ಸಪ್ತಮಾಧಿಪತಿನ ತಗೊಬೇಕಾಗತ್ತೆ. ಇಲ್ಲಿ 7ನೇ ಅಧಿಪತಿ ಏನಾದರೂ 6ನೇ ಭಾವಕ್ಕೆ ಅಥವಾ 8ನೇ ಭಾವಕ್ಕೆ ಅಥವಾ 12ನೇ ಭಾವಕ್ಕೆ ಏನಾದರೂ ಹೋಗಿದ್ರೆ ಇವರಿಗೆ ಮದುವೆ ವಿಳಂಬ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಇವಾಗ 7ನೇ ಅಧಿಪತಿ ಯಾರಪ್ಪ ಅಂತ ಅಂದರೆ ಇಲ್ಲಿ ಶನಿ. ಮಕರ ಒಂದು ರಾಶಿಗೆ ಅಧಿಪತಿ ಯಾರಪ್ಪ ಅಂದರೆ ಶನಿ. ಇಲ್ಲಿ ಶನಿ ಬಂದು 9ರಲ್ಲಿ ಇದ್ದಾರೆ. ಓಕೆನಾ. ಇವಾಗ 9ರಲ್ಲಿದ್ದಾಗ ವಿಳಂಬ ಇಲ್ಲ. ಓಕೆನಾ. ಇಲ್ಲ, ಇವಾಗ ಇವ್ರು ಏನಾದ್ರು ಶನಿ ಬಂದು 6ನೇ ಭಾವದಲ್ಲಿದ್ದು ಅಥವಾ 8ನೇ ಭಾವದಲ್ಲಿದ್ದು ಅಥವಾ 12ನೇ ಭಾವದಲ್ಲಿ ಈ ಶನಿ ಗ್ರಹ ಹೋಗಿ ಕುತ್ಕೊಂಡಿದ್ರೆ ಇವರಿಗೆ ಒಂದು ಮದುವೆ ಜೀವನದಲ್ಲಿ ವಿಳಂಬ ಆಗುತ್ತೆ. ಓಕೆನಾ. ಅದೇ ಇವಾಗ ಸಿಂಹ ಲಗ್ನ ಬಿದ್ದಿದೆ. ಓಕೆನಾ. ಇವಾಗ ಸಪ್ತಮಾಧಿಪತಿ ಬಂದು ಶನಿನೇ. ಓಕೆನಾ. ಇದೇ ಶನಿ ಇವಾಗ 8ರಲ್ಲಿ ಹೋಗಿ ಕುತ್ಕೊಂಡಿದೆ. ಇವಾಗ ಇವರಿಗೆ ವಿಳಂಬ ಆಗುತ್ತೆ ಮದುವೆ ವಿಚಾರಕ್ಕೆ. ಅದೇ ಅಧಿಪತಿ ಏನಾದ್ರು 6ಕ್ಕೆ ಬಂದಾಗ ವಿಳಂಬ ಆಗುತ್ತೆ. ಅದೇ ಅಧಿಪತಿ ಏನಾದ್ರು 12ರಲ್ಲಿ ಬಂದು ಕುತ್ಕೊಂಡಿದ್ರೆ, ಕಟಕದಲ್ಲಿ ಬಂದು ಶನಿ ಕುತ್ಕೊಂಡಿದ್ರೆ ವಿಳಂಬ ಆಗುತ್ತೆ. ಮದುವೆ ಜೀವನದಲ್ಲಿ ತೊಂದರೆಗಳನ್ನು ಅನುಭವಿಸ್ಬೇಕಾಗತ್ತೆ, ಮದುವೆ ವಿಚಾರದಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ಬೇಕಾಗತ್ತೆ. ಅಥವಾ ಮದುವೆ ಕರೆಕ್ಟ್ ಸಮಯದಲ್ಲಿ ಆಗಲ್ಲ. ಈ ಥರ ಮದುವೆ ವಿಚಾರ ಅಂತ ಬಂದಾಗ ಸಮಸ್ಯೆಗಳು ಎದುರಾಗುತ್ತೆ ಅನ್ನೋದು ಅರ್ಥ. ಇಲ್ಲಿ ನಿಮಗೆ ಎಕ್ಸಾಂಪಲ್ ಹಾಕಿ ತೋರಿಸಿದ್ದೀನಿ. ಓಕೆನಾ. ಮತ್ತೆ ಈ ಕಟಕ ಲಗ್ನ ಮತ್ತು ಸಿಂಹ ಲಗ್ನದವರಿಗೆ ಯಾರೇ ಹುಟ್ಟಿದ್ರು ಸಹಿತ ಅವರಿಗೆ 27 ವರ್ಷ ಆದ ನಂತರನೇ ಮದುವೆ ಮಾಡಿ, ಅದಕ್ಕಿಂತ ಮುಂಚೆ ಮಾಡಬೇಡಿ. ಮತ್ತು ಯಾರಿಗೆಲ್ಲ ಶನಿ ಸಪ್ತಮದಲ್ಲಿ ಬರ್ತಾರೆ ಅವ್ರಿಗೆಲ್ಲರಿಗೂ ಸಹಿತ 27 ವರ್ಷ ಆದ ನಂತರನೇ ಮದುವೆ ಮಾಡಿ. ಇಲ್ಲ ಅಂತಂದರೆ ಅವರ ಮದುವೆ ಜೀವನ ಹಾಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಎಲ್ಲ ಆಫರ್ಗಳು ಬರ್ತಿದೆ, ಗಂಡಿನ ಕಡೆಯವರು ಬರ್ತಿದ್ದಾರೆ, ಹೆಣ್ಣಿನ ಕಡೆಯವರು ಬರ್ತಿದ್ದಾರೆ, ಮಾಡಿಬಿಡ್ತೀವಿ ಅಂತ ಅಂದ್ರೂ ಸಹಿತ ಸಮಸ್ಯೆಗಳಿಗೆ ಸಿಲುಕೋ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಶನಿ ಬಂದು 27 ವರ್ಷ ಆದ ನಂತರ ಮದುವೆ ಮಾಡಿದ್ರೆ ಚೆನ್ನಾಗಿರ್ತಾರೆ ಅವ್ರ ಲೈಫಲ್ಲಿ ಅಂತ ಅರ್ಥ. ಓಕೆನಾ. ಇದು ನೆಕ್ಸ್ಟ್ ಸ್ಟೆಪ್. ಇವಾಗ ನಿಮಗೆ ಜಾತಕ ನೋಡೋಕೆ ಬಂತು ಅಂದರೆ ನೀವೇ ನೋಡ್ಕೊಳ್ಳಿ, ನಿಮ್ಮ ಒಂದು ಆರೋಸ್ಕೋಪಲ್ಲಿ ನೋಡ್ಕೊಳ್ಳಿ. ಓಕೆ. ನೆಕ್ಸ್ಟ್ ನಾವು ಪ್ಲೇಸ್ಡ್ ಚಾರ್ಟಿಗೆ ಬರ್ತೀವಿ. ಇಲ್ಲಿ ನಾವು ಡಿಗ್ರಿ ಪ್ರಕಾರ ಗ್ರಹಗಳು ಎಲ್ಲೆಲ್ಲಿ ಹೋಗಿದೆ ಅನ್ನೋದನ್ನ ತಗೊತೀವಿ. ಓಕೆನಾ. ಈ ಪ್ಲೇಸ್ಡ್ ಚಾರ್ಟ್ ಅಂದರೆ ನಮ್ಮ ಅಡ್ವಾನ್ಸ್ KP ಅಸ್ಟ್ರಾಲಜಿಯಲ್ಲಿ ಈ ಪ್ಲೇಸ್ಡ್ ಚಾರ್ಟ್ನೆಲ್ಲ ಯೂಸ್ ಮಾಡ್ತೀವಿ. ಮತ್ತು ಕಸ್ಪಲ್ ಲಿಂಕ್ಸ್ ಅನ್ನೋದು ತಗೊತೀವಿ ನಾವು ಅಡ್ವಾನ್ಸ್ KP ಅಸ್ಟ್ರಾಲಜಿಯಲ್ಲಿ. ಯಾರೆಲ್ಲ ಜ್ಯೋತಿಷ್ಯ ಕಲಿಬೇಕಂತಿದ್ರೆ ಕಲ್ತ್ಕೊಳ್ಳಿ, ನಿಮಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಯಾಕಂತ ಬೇರೆ ಎಲ್ಲೂ ಸಿಗಲ್ಲ. ಓಕೆನಾ. ಈ ವಿಚಾರಗಳು ಎಲ್ಲೂ ಸಿಗಲ್ಲ. ಬೇರೆಯವ್ರು ಯಾರು ನಿಮಗೆ ರೂಲ್ಗಳನ್ನು ಹೇಳ್ಕೊಡಲ್ಲ. ನಾವು ನಿಮಗೆ ರೂಲ್ಗಳನ್ನು ಹೇಳ್ಕೊಡ್ತೀವಿ, ವಿಚಾರಗಳನ್ನು ತಿಳಿಸ್ಕೊಡ್ತೀವಿ. ಕಡಿಮೆ ಫೀಸಿಗೆ ನಿಮಗೆ ಎಷ್ಟೊಂದು ವಿಚಾರಗಳನ್ನು ತಿಳಿಸ್ಕೊಡ್ತೀವಿ. ಯಾರಾದರೂ ನೀವು ಕಲ್ತಿರೋ ಹೋಗ್ಬಿಟ್ಟು ಕೇಳಿ, ಅವ್ರಿಗೆ ರೂಲ್ ಹೇಳಿ ಇದು ಹೆಂಗೆ ಬಂತು ಅಂತ ಹೇಳಿ ಹೇಳಲ್ಲ ಅವರು. ಯಾವ ರೀತಿ ಇದನ್ನು ತಗೊತಿದ್ದೀರಾ, ಹೇಗೆ ಕಾಂಬಿನೇಷನ್ ಬರುತ್ತೆ ಹೇಳಲ್ಲ ಅವರು. ಕಾಂಬಿನೇಷನ್ ಕೊಟ್ಟು ಕಳಿಸ್ತಾರೆ ಅಷ್ಟೇ. ಬಟ್ ನಮ್ಮ ಅಡ್ವಾನ್ಸ್ KP ಜ್ಯೋತಿಷ್ಯದಲ್ಲಿ ನಿಮಗೆ ರೂಲ್ಗಳನ್ನ ಹೇಳ್ಕೊಡ್ತೀವಿ. ಹಾಗಾಗಿ ಇದು ಈ ತರಗತಿ ಬಂದು ಪ್ರತಿ ತಿಂಗಳು ಇರುತ್ತೆ. ಪ್ರತಿ ತಿಂಗಳು ನೀವು ಯಾವಾಗ ಬೇಕಾದ್ರೂ ಜಾಯ್ನ್ ಆಗ್ಬೋದು. ಸರ್ ನಮ್ಮ ಕ್ಲಾಸಿಗೆ ಜಾಯ್ನ್ ಆಗಲ್ಲ, ರೆಕಾರ್ಡಿಂಗ್ ವಿಡಿಯೋ ಸಿಗುತ್ತಾ ಅಂದ್ರೆ ಸಹಿತ ರೆಕಾರ್ಡಿಂಗ್ ವಿಡಿಯೋಗಳನ್ನ ಕಳಿಸ್ಕೊಡ್ತೀವಿ. ನಿಮಗೆ ಯಾವಾಗ ಫ್ರೀ ಆಗುತ್ತೋ ನೋಡಿ, ನಿಮಗೆ ಏನೇ ಡೌಟ್ ಬಂದರೂ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಅದನ್ನು ಕ್ಲಿಯರಿಫಿಕೇಶನ್ ಮಾಡ್ತೀನಿ. ಓಕೆನಾ. ಅದಕ್ಕೆ ಸಂಬಂಧಪಟ್ಟಂಥದ್ದು ಏನೇನು ನಾನು ಕೊಡ್ತೀನಿ ಅಂತ ಪೋಸ್ಟಲ್ಲಿ ಹಾಕಿರ್ತೀನಿ, ಅದಷ್ಟು ವಿಚಾರಗಳನ್ನ ನಿಮಗೆ ಕೊಡ್ತೀನಿ. ಓಕೆನಾ. ಇದನ್ನ ಯಾವಾಗಲೂ ತಲೆ ಹಿಡ್ಕೊಳ್ಳಿ, ಯಾರು ಸಹಿತ ರೂಲ್ಗಳನ್ನ ಹೇಳ್ಕೊಡಲ್ಲ. ನಾವು ನಿಮಗೆ ರೂಲ್ಗಳನ್ನ ಹೇಳ್ಕೊಡ್ತೀವಿ ನೀಟಾಗೆ, ಮತ್ತು ಆ ವಿಚಾರಗಳನ್ನ ತಿಳಿಸ್ಕೊಡ್ತೀವಿ.
ಓಕೆನಾ. ಇವಾಗ ಮದುವೆ ಜೀವನ ಅಂತ ಬಂದಾಗ ನಾವು ಏಳನೇ ಭಾವನ ಚೆಕ್ ಮಾಡಬೇಕು. ಓಕೆನಾ, ನಮ್ಮ ಮ್ಯಾರೇಜ್ ಲೈಫ್ ಆಗಿರ್ಬೋದು, ಮ್ಯಾರೇಜ್ ಪಾರ್ಟ್ನರ್ ಆಗಿರ್ಬೋದು, ಇದ್ರ ಬಗ್ಗೆ ನಾವು ತಿಳ್ಕೊಬೇಕು ಅಂತಂದ್ರೆ ಏಳನೇ ಭಾವನ ಚೆಕ್ ಮಾಡಬೇಕು. ಈ ಏಳನೇ ಭಾವ ಹೇಗಪ್ಪ ಅಂತಂದ್ರೆ, ಇವಾಗ ನಾವು ಪ್ಲೇಸ್ಡ್ ಚಾರ್ಟ್ ನೋಡ್ತಾ ಇದೀವಲ್ಲ, ಇಲ್ಲಿಂದ ನಾವು ಏಳನೇ ಭಾವನ ಸಪ್ತಮ ಸ್ಥಾನಕ್ಕೆ ಯಾವ ಡಿಗ್ರಿ ಬಿದ್ದಿದೆ ಅಂತ ತಗೊಂತೀವಿ. ಇದು ಲಗ್ನ ಭಾವಕ್ಕೆ ಬಿದ್ದಂತ ಡಿಗ್ರಿ, ಇದು ಸಪ್ತಮ ಸ್ಥಾನಕ್ಕೆ ಬಿದ್ದಂತ ಡಿಗ್ರಿ. ಈ ಡಿಗ್ರಿ ಏನ್ ಬಿದ್ದಿರುತ್ತಲ್ಲ, ಈ ಡಿಗ್ರಿ ಬಿದ್ದಂತ ಜಾಗಕ್ಕೆ ಒಂದು ನಕ್ಷತ್ರ ಇರುತ್ತೆ. ಈ ನಕ್ಷತ್ರನ ನಾವು 9 ಡಿವಿಷನ್ ಆಗಿ ಮಾಡಿರ್ತೀವಿ. ಓಕೆನಾ, ಇದನ್ನ ನಾವು ಸಬ್ಲಾಡ್ ಅಂತ ತಗೊಂತೀವಿ. ಈ ಸಬ್ಲಾಡು ನಮಗೆ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ, ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ನಾವು ಗಮನದಲ್ಲಿ ಇಟ್ಕೊಳ್ಳಿ. ಯಾಕಂತಂದ್ರೆ ನಿಮ್ಮ ಜಾತಕದಲ್ಲಿ ಗ್ರಹಗಳು ಎಲ್ಲೆಲ್ಲೋ ಕುತ್ಕೊಂಡಿರ್ಬೋದು, ಅದನ್ನ ನಾವು ಕನ್ಸಿಡರ್ ತಗೊಳ್ಳಲ್ಲ. ಅಡ್ವಾನ್ಸ್ KPL ಆಗಿರ್ಬೋದು, KP ಜ್ಯೋತಿಷ್ಯದಲ್ಲಿ ಕಸ್ಪಲ್ನ ತಗೊಂತೀವಿ. ಆ ಕಸ್ಪಲ್ಲು ಯಾವ್ಯಾವ ಭಾವಕ್ಕೆ ಬಿದ್ದಿದೆ. ಈ ಕಸ್ಪಲ್ ಅಂದ್ರೆ ಏನಪ್ಪಾ ಅಂತಂದ್ರೆ, ನೀವೇನು ಒಂದು ಜನ್ಮ ತಾಳಿರ್ತೀರಲ್ಲ, ಈ ಕಟಕ ಲಗ್ನದಲ್ಲಿ ನೀವು ಬಂದು 28 ಡಿಗ್ರಿ 50 ಮಿನಿಟ್ಸ್ಗೆ ನೀವು ಹುಟ್ಟಿದ್ದೀರಾ. ಓಕೆನಾ, ಇದು ಬಂದು 0 ಡಿಗ್ರಿಯಿಂದ 30 ಡಿಗ್ರಿವರೆಗೂ ಇರುತ್ತೆ ಈ ಲಗ್ನ. ಈ ಲಗ್ನದಲ್ಲಿ ನೀವು 28 ಡಿಗ್ರಿ ಕಂಪ್ಲೀಟ್ ಆದ ನಂತರ ನೀವು ಹುಟ್ಟಿದ್ದೀರಾ. ಓಕೆನಾ, ಇಲ್ಲಿಂದ ನಿಮಗೆ ನೆಕ್ಸ್ಟ್ ಭಾವದ ಡಿಗ್ರಿ ಬಂದು 27, 31 ಅಥವಾ 28 ಈ ರೀತಿ ಸೇಮ್ ಆಗಿ ತಗೊಂತ ಬರುತ್ತೆ. ಓಕೆನಾ, ಇಲ್ಲಿಂದ ಇಲ್ಲಿಗೆ ನಾವು ಒಂದು ಭಾವ ಅಂತ ತಗೊಂತೀವಿ, ಕನ್ಸಿಡರ್ ಮಾಡ್ತೀವಿ. ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ಇದು ನಿಮ್ಮ ವಿಧಿ ಅಂತ ಅರ್ಥ. ನೀವು ಏನು ಆ ಟೈಮಲ್ಲಿ ನೀವು ಯಾಕೆ 0 ಡಿಗ್ರಿಲಿ ಯಾಕೆ ಕೊಟ್ಟಿಲ್ಲ, 30 ಡಿಗ್ರಿಲಿ ಯಾಕೆ ಕೊಟ್ಟಿಲ್ಲ, ಕರೆಕ್ಟ್ ಟೈಮಿಗೆ ಅಲ್ಲೇ ಹುಟ್ಟಬೇಕಿತ್ತಲ್ಲ, ಏನಕ್ಕೆ ಇಲ್ಲಿ ಹುಟ್ಟಿದ್ರಿ, ಎಲ್ಲದೂ ಸಹಿತ ವಿಧಿ. ಓಕೆನಾ, ನೀವು ಇದೇ ಸಮಯದಲ್ಲೇ ಹುಟ್ಟಬೇಕು ಅನ್ನೋದೆಲ್ಲ ಒಂದು ವಿಧಿ ಅನ್ನೋದು ಫಿಕ್ಸ್ ಆಗಿಬಿಟ್ಟಿರುತ್ತೆ. ಆ ಸಮಯದಲ್ಲಿ ನೀವು ಹುಟ್ಟಿದ್ದೀರಾ ಅಂತ ಅಂದಾಗ ಆ ಸಮಯಕ್ಕೆ ಕರೆಕ್ಟಾಗಿ ಅದು ಬಿದ್ದಂಥ ಒಂದು ಡಿಗ್ರಿ ಬಿದ್ದಂಥ ಒಂದು ನಕ್ಷತ್ರ ಅದು ಅದು ಸಬ್ಲಾಡ್. ಅದು ಆ ಸಬ್ಲಾಡ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಸಬ್ಲಾಡನ್ನ ತಗೊಂತೀವಿ ನಾವು KPಯಲ್ಲಿ. ಇದನ್ನೆಲ್ಲ ಯಾವ ರೀತಿ ನಾವು ಡಿವಿಷನ್ ಮಾಡ್ತೀವಿ, ಹೇಗೆ ಇದು ಬರ್ತಿದ್ದು ಸಬ್ಲಾಡು, ಇದೆಲ್ಲದಕ್ಕೂ ರೂಲ್ ಹೇಗೆ, ಇದೆಲ್ಲ ನಮ್ಮ ಪರಾಶರ ಮುನಿಗಳು ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ಡಿಕೋಡ್ ಮಾಡಿದ ವ್ಯಕ್ತಿ ಬೇರೆ. ಓಕೆನಾ, ನಮ್ಮ ಕೃಷ್ಣಮೂರ್ತಿ ಗುರುಗಳು ಇದನ್ನ ಡಿಕೋಡ್ ಮಾಡಿರುವಂಥದ್ದು. ಅದರಿಂದ ಅವರು ಅದನ್ನ ಡೆವಲಪ್ ಮಾಡಿ ಅವರಿಂದ ಬೇರೆಯವರೆಲ್ಲ ಡೆವಲಪ್ ಮಾಡಿ ಈ ಶಾಸ್ತ್ರನ ಇಲ್ಲಿವರೆಗೂ ತಂದಿದ್ದಾರೆ. ಓಕೆನಾ, ಹಾಗಾಗಿ ಇದು ತುಂಬಾ ಅಕ್ಯುರೇಸಿ. ಎಲ್ಲಾ ಕಡೆನೂ KP ಜ್ಯೋತಿಷ ಅಂತ ಬರುತ್ತೆ. ನೀವು ಸುಮ್ಮನೆ ಜಸ್ಟ್ ನೀವು ಯೂಟ್ಯೂಬಲ್ಲಿ ಹೋಗ್ಬಿಟ್ಟು KP ಅಸ್ಟ್ರಾಲಜಿ ಇನ್ ಕನ್ನಡ ಅಂತ ಹೊಡೀರಿ, ನಾನು ಬಂದೇ ಬರ್ತೀನಿ ನಿಮ್ಮ ಎದುರುಗಡೆ. ಓಕೆನಾ, ಎಷ್ಟೋ ವಿಡಿಯೋಗಳು ಮಾಡಿದ್ದೀನಿ ನಾನು. ಓಕೆನಾ, ಇದೇ ರೀತಿನೇ ನೋಡ್ಕೋಬೇಕು. ನೆಕ್ಸ್ಟ್ ಇವಾಗ ನಾವು ಏನ್ ಮಾಡಬೇಕು, ಏಳನೇ ಭಾವದ ಕಸ್ಪಲ್ ಸಬ್ಲಡ್ ಏನಾಗಿ ಬಂದಿತ್ತು, ಈ ಭಾವ ಲಿಂಕ್ಸ್ ಅಂತ ಹೆಂಗ್ ತೋರಿಸ್ತಿದ್ದೀನಲ್ಲ, ಇಲ್ಲಿ ನಿಮಗೆ ಇಲ್ಲಿ ಕಸ್ಪಲ್ ಸಬ್ಲಾಡ್ ಈ ಪೊಸಿಷನ್ ಏನಿದೆಯಲ್ಲ, ಇದೆಲ್ಲ ಸಹಿತ ಕಸ್ಪಲ್ ಸಬ್ಲಾಡ್. ಇದು ಬಂದು ಸ್ಟಾರ್ ಲಾರ್ಡ್ ಅಂತ ಕೇಳ್ತೀವಿ. ಅಂದ್ರೆ ಈ ಶನಿ ಬಂದು ಒಂದು ಬುಧನ ನಕ್ಷತ್ರದಲ್ಲಿ ಕೂತ್ಕೊಂಡಿದೆ. ಮತ್ತೆ ಈ ನಕ್ಷತ್ರ 9 ಡಿವಿಷನ್ ಮಾಡಿರ್ತೀವಲ್ಲ, ಆ ಕರೆಕ್ಟ್ ಅಸೈನ್ ಡಿಗ್ರಿಗೆ ಯಾವ ಒಂದು ಸಬ್ಲಾಡ್ ಇದೆ ಅನ್ನೋದು ನೋಡಿದಾಗ ಅಲ್ಲೂ ಸಹಿತ ಶನಿನೇ ಸಬ್ಲಾಡ್ ಆಗಿ ಬಂದಿದ್ದಾನೆ. ಓಕೆನಾ, ಇದು ಕಸ್ಪಲ್ ಸಬ್ಲಾಡ್ ಫಸ್ಟ್ನೇದು, ಇದು ಸ್ಟಾರ್ ಲಾರ್ಡ್, ಇದು ಸಬ್ಲಾಡ್ ಅಂತ ತಗೊಂತೀವಿ. ಕಸ್ಪಲ್ ಅಂತಂದ್ರೆ ನಿಮಗೆ ಹೇಳಿದ್ದೀನಿ, ನೀವು ಹುಟ್ಟಬೇಕಾದ್ರೆ ಬಿದ್ದಂತ ಏನು ಡಿಗ್ರಿ ಬರುತ್ತಲ್ಲ, ಅದನ್ನ ನಾವು ಕಸ್ಪಲ್ ಅಂತ ತಗೊಂತೀವಿ. ಓಕೆನಾ, ಅದೇ ಸೆಕೆಂಡ್ ಭಾವಕ್ಕೆ ಅದನ್ನ ಕಸ್ಪಲ್, ಮೂರನೇ ಭಾವಕ್ಕೆ ಯಾವ ಕಸ್ಪಲ್ ಬಿದ್ದಿದೆ, ಯಾವ ಡಿಗ್ರಿ ಬಿದ್ದಿದೆ, ಆ ಸಬ್ಲಾಡ್ ಯಾವುದು ಅನ್ನೋದನ್ನ ತಗೊಂತೀವಿ. ಓಕೆನಾ, ನೆಕ್ಸ್ಟ್ ಇವಾಗ ನಾವು ಏಳನೇ ಭಾವನ ಚೆಕ್ ಮಾಡಬೇಕು. ಮದುವೆ ವಿಚಾರ ಅಂತ ಬಂದಾಗ ನಾವು ಏಳನೇ ಭಾವನ ಚೆಕ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ಲೈನ್ ಹಾಕ್ತಾ ಇದ್ದೀನಿ ನೋಡಿ. ಇಲ್ಲಿ ಏಳನೇ ಭಾವಕ್ಕೂ ಸಹಿತ ಶನಿ ಸಬ್ಲಾಡ್ ಆಗಿ ಬಂದಿದ್ದಾನೆ. ಓಕೆನಾ, ಇಲ್ಲಿ ನೋಡ್ಬೋದು, ಇದು ಕಸ್ಪಲ್ ಸಬ್ಲಾಡ್ ಆಗಿ ಬಂದಿದ್ದಾನೆ ಶನಿ. ಶನಿ ಬಂದು ಬುಧನ ನಕ್ಷತ್ರದಲ್ಲಿ ಕುತ್ಕೊಂಡಿದ್ದಾನೆ. ಬುಧ ಬಂದು ಶನಿಯ ಸಬ್ಬಲ್ಲೇ ಕುತ್ಕೊಂಡಿದೆ. ಎಫೆಕ್ಟ್ ಲಿಂಕ್ಸ್ ಬಂದು ಇವರಿಗೆ 1, 3, 7, 9, 11 ಈ ಭಾವಗಳು ಕನೆಕ್ಟಿವಿಟಿ ಇದೆ. ಈ ರೀತಿಯ ಭಾವಗಳು ಕನೆಕ್ಟಿವಿಟಿ ಇದ್ದಾಗ ಇವರಿಗೆ ಮದುವೆ ಜೀವನ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಅಂತ ಅರ್ಥ. ಮತ್ತೆ ಸಪ್ತಮಕ್ಕೆ ಶನಿ ಬಂದಿದ್ದಾರೆ ಅಂತಂದ್ರೆ ಇವರ ಮದುವೆ ಜೀವನ ಸ್ವಲ್ಪ ನಿಧಾನಕ್ಕೆ ಆಗುತ್ತೆ. ಅಂದ್ರೆ 27 ವರ್ಷದ ನಂತರನೇ ಇವರಿಗೆ ನಾವು ಮದುವೆ ಮಾಡಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಮದುವೆ ಮಾಡಿದ್ರೆ ತುಂಬಾ ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತೆ. ಓಕೆನಾ, ಇಲ್ಲಿ ಬಂದು ಶನಿ ಬಂದು ಬುಧನ ನಕ್ಷತ್ರದಲ್ಲಿ ಶನಿಯ ಸಬ್ಬಲ್ಲಿ ಕುತ್ಕೊಂಡು ಎಫೆಕ್ಟ್ ಲಿಂಕ್ಸ್ 1, 3, 7, 9, 11 ಕನೆಕ್ಟಿವಿಟಿ, ಇನ್ನರ್ ಭಾವಗಳು ಕನೆಕ್ಟಿವಿಟಿ ಆಗಿರೋದ್ರಿಂದ ಇವರ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಎಂಜಾಯ್ಮೆಂಟ್, ಎಂಟರ್ಟೈನ್ಮೆಂಟ್ ಆಗಿರ್ಬೋದು. ಇವರ ಜೀವನದಲ್ಲಿ ಮದುವೆ ವಿಚಾರದಲ್ಲಿ ಅದೇ ತರದ ಸಮಸ್ಯೆಗಳು ಬರೋದಿಲ್ಲ. ಓಕೆನಾ, ಅಂದ್ರೆ ವಿಧಿ, ಭಗವಂತ ವಿಧಿ ಇವರ ಜೀವನದಲ್ಲಿ ಚೆನ್ನಾಗಿದೆ ಅಂತ ಕೊಟ್ಬಿಟ್ಟಿದ್ದಾನೆ.
ಓಕೆನಪ್ಪ, ನಿಮ್ಮ ಮದುವೆ ಜೀವನ ಚೆನ್ನಾಗಿರುತ್ತೆ ಹೋಗಪ್ಪ ಅಂತ ವಿಧಿಲಿ ಬರೆದ್ಬಿಟ್ಟಿದ್ದಾನೆ. ಆದರೆ ದಶಾಭುಕ್ತಿಲಿ ಇದು ಸಾಧಕವಾಗಿರ್ಬೇಕು. ಈ ಏಳನೇ ಭಾವಕ್ಕೆ ಸಂಬಂಧಪಟ್ಟಂತ ಕಾಂಬಿನೇಷನ್ಗಳು ಸಾಧಕವಾಗಿದ್ರೆ ಮಾತ್ರನೇ ಅವರ ಮ್ಯಾರೇಜ್ ಲೈಫ್ ಆ ಸಮಯದಲ್ಲಿ ಚೆನ್ನಾಗಿರುತ್ತೆ. ಅದು ಬಾಧಕ ಆಗಿತ್ತು ಅಂತಂದ್ರೆ ಆ ದಶ ಅಥವಾ ಭುಕ್ತಿ ಅಥವಾ ಅಂತರ್ಭುಕ್ತಿ ಮುಗಿಯುವಂತ ಪೀರಿಯಡ್ ಅಲ್ಲಿ ಅವರಿಗೆ ಸಮಸ್ಯೆಗಳನ್ನು ಕೊಡುತ್ತೆ. ಓಕೆನಾ. ಎಲ್ಲಾರ ಲೈಫಲ್ಲಿ ಒಂದೇ ತರ ಇರುತ್ತಾ ಅಂತ ಕೇಳಿದ್ರೆ ಇರಲ್ಲ. ಓಕೆನಾ. ಆ ವೇರಿಯೇಷನ್ ಇರುತ್ತಲ್ಲ, ಆ ವೇರಿಯೇಷನ್ ಬರೋದೇ ದಶಾಭುಕ್ತಿ ಮುಖಾಂತರ. ಆ ದಶಾಭುಕ್ತಿ ಯಾವಾಗೆಲ್ಲ ಕೆಡುತ್ತೆ ಆವಾಗ ಸಮಸ್ಯೆ ಆಗುತ್ತೆ. ಯಾವಾಗೆಲ್ಲ ಚೆನ್ನಾಗಿರುತ್ತೆ ಆವಾಗ ನಾವು ಒಳ್ಳೆ ದುಡ್ಡು ಕಾಸು ಆಗಿರ್ಬೋದು, ಮದುವೆ ವಿಚಾರದಲ್ಲಾಗಿರ್ಬೋದು, ಮಗು ವಿಚಾರದಲ್ಲಾಗಿರ್ಬೋದು, ಎಲ್ಲ ಚೆನ್ನಾಗ್ತಾ ಹೋಗುತ್ತೆ. ಎಲ್ಲದೂ ಸಹಿತ ದಶಾಭುಕ್ತಿಗಳು ಲೀಡ್ ಮಾಡುತ್ತೆ. ನಮಗೆ ವಿಧಿ ಹೇಗಿದೆ ಅಂತ ಫಸ್ಟ್ ಅರ್ಥ ಮಾಡ್ಕೊಬೇಕು. ಏಳನೇ ಭಾವನ ವಿಧಿನೇ ಚೆನ್ನಾಗಿಲ್ಲ ಅಂತಂದ್ರೆ ಭಾರಿ ಕಷ್ಟ ಆಗ್ಬಿಡುತ್ತೆ. ವಿಧಿ ಚೆನ್ನಾಗಿಲ್ಲ ಅಂತಂದ್ರೆ ಹೇಗಪ್ಪ ಅರ್ಥ ಮಾಡ್ಕೊಳ್ಳೋದು, ಮದುವೆ ಜೀವನ ಚೆನ್ನಾಗಿಲ್ಲ ಅಂದ್ರೆ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ, ಈ ಏಳನೇ ಭಾವದ ಕಸ್ಬಲ್ ಎಫೆಕ್ಟ್ ಲಿಂಕ್ಸ್ ಅಲ್ಲಿ 2, 6, 8, 12 ಈ ಈ 4 ಭಾವಗಳು ಕನೆಕ್ಟಿವಿಟಿ ಆಗಬಾರ್ದು. ಇದೇನಾದ್ರು ಬಂತು ಅಂತಂದ್ರೆ ಅವ್ರ ಲೈಫ್ ತುಂಬಾ ಪ್ರಾಬ್ಲಮೆಟಿಕ್ ಆಗುತ್ತೆ ಅಂತ ಅರ್ಥ. ಇಲ್ಲಿ ಎರಡನೇ ಭಾವ ಬಂದ್ರೆ ಒಳ್ಳೇದಲ್ಲ ಸರ್, ಎಲ್ಲ ಕಡೆನೂ ಹೇಳ್ತಾರೆ ಅಂತಂದ್ರೆ ಅಲ್ಲ. ಇಲ್ಲಿ ಏಳನೇ ಭಾವಕ್ಕೆ ಎರಡನೇ ಭಾವ ಬಂತು ಅಂತಂದ್ರೆ ಫ್ಯಾಮಿಲಿಯಿಂದ ಅವಮಾನಗಳಾಗುವಂಥದ್ದು, ಮಾತಿನಿಂದ ನಿಂದನೆಗಳು ಬರುವಂಥ ಸಾಧ್ಯತೆಗಳು ಇರುತ್ತೆ. ಅವರಿಗೆ ಇನ್ಸಲ್ಟ್ ಆಗೋದಾಗಿರ್ಬೋದು. ಎರಡನೇ ಭಾವ ಏಳನೇ ಭಾವಕ್ಕೆ ಕನೆಕ್ಟಿವಿಟಿ ಆದಾಗ ಆಗುತ್ತೆ. ಅದೇ ಏಳನೇ ಭಾವಕ್ಕೆ 6 ಕನೆಕ್ಟಿವಿಟಿ ಇದ್ದಾಗ ಏಳನೇ ಭಾವನ ಕೆಡಿಸುವಂಥ ಭಾವ ಬಂದೆ 6. ಹಾಗಾಗಿ ಇಲ್ಲಿ 6 ಕನೆಕ್ಟಿವಿಟಿ ಇದ್ದಾಗ ಅವರಿಗೆ ಒಂದು ವೈಫ್ ಆರ್ ಹಸ್ಬೆಂಡ್ ಇಂದ ಅವರು ಸಪರೇಷನ್ ಅನ್ನೋದು ಆಗುತ್ತೆ. 8ನೇ ಭಾವ ಬಂದಾಗ ಅವರಿಗೆ ಒಂದು ಸ್ಟ್ರಗಲ್ ಫೇಸ್ ಮಾಡಬೇಕಾಗತ್ತೆ. ಓಕೆನಾ. ಅದರೊಳಗೆ ಇನ್ಸಲ್ಟ್ ಆಗಿರ್ಬೋದು, ಅವಮಾನಗಳಾಗಿರ್ಬೋದು, ಸಿಕ್ಕಾಬಿಟ್ಟೆ ನೋವಾಗಿರ್ಬೋದು, ಅಲ್ಲಿ ಇರೋಕ್ಕೂ ಆಗಲ್ಲ ಬಿಡೋಕ್ಕೂ ಆಗಲ್ಲ ಅಂಥ ಪರಿಸ್ಥಿತಿಗಳಾಗಿರ್ಬೋದು, ಕಷ್ಟ ಜೀವನ ಆಗಿರ್ಬೋದು ಅವರಿಗೆ ಬರುತ್ತೆ 8ನೇ ಭಾವ 7ನೇ ಭಾವಕ್ಕೆ ಕನೆಕ್ಟಿವಿಟಿ ಇದ್ದಾಗ. 12 ಕನೆಕ್ಟಿವಿಟಿ ಇದ್ದಾಗಲೂ ಅಷ್ಟೇ ಇಬ್ಬರು ಮಧ್ಯನೂ ಸಪರೇಷನ್ ಇರುತ್ತೆ, ಯಾವಾಗಲೂ ದೂರ ದೂರ ಈ ಥರನೇ ಕಥೆಗಳು ಆಗ್ತಾ ಇರುತ್ತೆ. ಅದರಲ್ಲೂ 6, 8, 12, 6, 8 ಈ ರೀತಿ ಬಂತು ಅಂತಂದ್ರೆ ಕೋರ್ಟು ಕೇಸು, ಜಗಳ, ಪೊಲೀಸ್ ಸ್ಟೇಷನ್ ಈ ರೀತಿ ಅಲಿಬೇಕಾಗತ್ತೆ. ಗಂಡ ಹೆಂಡತಿ ಯಾವಾಗಲೂ ಜಗಳ. ಈ ರೀತಿ 6, 8 ಕನೆಕ್ಟಿವಿಟಿ ಆಗ್ಬಿಟ್ರೆ, ಇದರಲ್ಲೂ ಫುಲ್ ಕಾಂಬಿನೇಷನ್ ಬಂತು ಅಂದ್ರೆ ಮುಗೀತು ಕತೆ. 2, 6, 8 ಕನೆಕ್ಟಿವಿಟಿ ಆಗ್ಬಿಡ್ತು ಅಂದ್ರೆ ತುಂಬಾ ಪ್ರಾಬ್ಲಮ್ಗಳು ಅನುಭವಿಸ್ಬೇಕಾದ್ರೆ. ಅಂದ್ರೆ ಈ ವಿಧಿ ಅನ್ನೋದು ನಮಗೆ 40% ಅನ್ನು ತಗೊಂತೀವಿ, 40% ಇವರ ಲೈಫಲ್ಲಿ ಚೆನ್ನಾಗಿರಲ್ಲ ಅಂತ ಅರ್ಥ. ಓಕೆನಾ. ಯಾವಾಗ ಇವಾಗ ವಿಧಿ ಚೆನ್ನಾಗಿಲ್ಲ ಸರ್, ಇವಾಗ ಮದುವೆನೇ ಆಗಲ್ವಾ ಹಂಗಾರೆ ಇವ್ರ ಲೈಫಲ್ಲಿ ಅಂತ ನೆಕ್ಸ್ಟ್ ಪ್ರಶ್ನೆ ಬರುತ್ತೆ. ಇವರಿಗೆ ದಶಾಭುಕ್ತಿಯಲ್ಲಿ ಏನಾದರೂ 1ನೇ ಭಾವ, 3ನೇ ಭಾವ, 7ನೇ ಭಾವ, 9ನೇ ಭಾವ, 11ನೇ ಭಾವ ಕನೆಕ್ಟಿವಿಟಿ ಇದ್ದಾಗ, ಅಥವಾ 3, 7, 11 ಅಥವಾ 5, 9 ಅಥವಾ 1, 7, 3, 7 ಈ ರೀತಿ ಭಾವಗಳು ಏನಾದ್ರು ದಶಾಭುಕ್ತಿಗಳು ಹೋಗ್ಬೇಕಾದ್ರೆ ಇವರಿಗೆ ಮದುವೆ ಅನ್ನೋದು ಆಗುತ್ತೆ. ಓಕೆನಾ. ಆ ಭುಕ್ತಿಗಳು ಎಲ್ಲಿವರೆಗೂ ಚೆನ್ನಾಗಿರುತ್ತೆ ಅಲ್ಲಿವರೆಗೂ ಇವ್ರ ಲೈಫ್ ಚೆನ್ನಾಗಿರುತ್ತೆ. ಆ ದಶ ಆಗಿರ್ಬೋದು, ಭುಕ್ತಿ ಆಗಿರ್ಬೋದು, ಅಲ್ಲಿವರೆಗೂ ಲೈಫ್ ಚೆನ್ನಾಗಿರುತ್ತೆ. ಯಾವಾಗ ಭುಕ್ತಿನೂ ಕೆಟ್ಟಿ ಇಲ್ಲಿ 7ನೇ ಭಾವನ ಕೆಟ್ಟದಾಗ ಏನಾಗುತ್ತೆ, ಇವರಿಗೆ ಮದುವೆ ಅನ್ನೋ ವಿಚಾರದಲ್ಲಿ ಸಮಸ್ಯೆಗಳು ಬರುತ್ತೆ. ಓಕೆನಾ. ನೀವು ಈ ರೀತಿ ಅರ್ಥ ಮಾಡ್ಕೋಬೇಕು. ಯಾರೇ ಒಂದು ಜಾತಕಗಳನ್ನ ನೋಡ್ಬೇಕಾದ್ರೆ ಈ ರೀತಿ ನೋಡಬೇಕೇ ಹೊರತು ಸುಮ್ಮನೆ ಏನೇನೋ ಹೇಳಕ್ ಹೋಗ್ಬೇಡಿ. ಓಕೆನಾ. ಈ ರೀತಿ ಫಲಗಳನ್ನ ವಿಮರ್ಶೆ ಮಾಡ್ತೀವಿ. ನೀವು ನಮ್ಮ ಹತ್ರ ಏನು ಕನ್ಸಲ್ಟೇಷನ್ ತಗೊಂತೀರಲ್ಲ, ಅವಾಗ ನಾವು ಇದೇ ರೀತಿನೇ ಚೆಕ್ ಮಾಡಿ ಹೇಳೋವಂಥದ್ದು. ಯಾರೇ ಬರಲಿ ಅವರಿಗೆ 7ನೇ ಭಾವ ಫಸ್ಟ್ ಚೆಕ್ ಮಾಡ್ತೀವಿ, ಆಮೇಲೆ ದಶಾಭುಕ್ತಿ ಚೆನ್ನಾಗಿದೆಯಾ ಅಂತ ಚೆಕ್ ಮಾಡ್ತೀವಿ. ನಿಮಗೆ ಇಲ್ಲಿ ಎಕ್ಸಾಂಪಲ್ ತೋರಿಸ್ತೀನಿ. ಇವ್ರಿಗೆ ಇನ್ನೂ 27 ವರ್ಷ ಆದರೂ ಇನ್ನೂ ಮದುವೆ ಆಗಿಲ್ಲ. ಏನಕ್ಕೆ ಮದುವೆ ಆಗಿಲ್ಲ, ಯಾವಾಗ ಮದುವೆ ಆಗುತ್ತೆ ಅನ್ನೋದ್ರ ಬಗ್ಗೆನೂ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತೆ ಬರುವಂಥ ಹಸ್ಬೆಂಡ್ ಆಗಿರ್ಬೋದು, ವೈಫ್ ಆಗಿರ್ಬೋದು ಯಾವ ರೀತಿ ಕ್ಯಾರೆಕ್ಟರ್ ಆಗಿರ್ತಾರೆ ಅನ್ನೋದ್ರ ಬಗ್ಗೆನೇ ನೀವು ತಿಳಿಸ್ಕೊಡ್ತೀನಿ. ನೋಡಿ, ಈ ಸಪ್ತಮಕ್ಕೆ ಶನಿ ಬಂದಿರೋದ್ರಿಂದ ಇವರಿಗೆ ಮದುವೆ ಅನ್ನೋದು ವಿಚಾರ ಸ್ವಲ್ಪ ನಿಧಾನ. ಬರುವಂಥ ಒಂದು ವ್ಯಕ್ತಿ ಬಂದು ಸ್ವಲ್ಪ ಡಾರ್ಕ್ ಫೇಸ್ ಆಗಿರ್ಬೋದು, ಈ ರೀತಿ ಇರುವಂಥ ಸಾಧ್ಯತೆ ಇರುತ್ತೆ. ಅಥವಾ ನಿಧಾನ ಸ್ವಭಾವ ಆಗಿರ್ಬೋದು, ಈ ರೀತಿ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಅದೇ ಈ ಜಾಗದಲ್ಲಿ ರವಿ ಇತ್ತು ಅಂತಂದ್ರೆ ಸ್ವಲ್ಪ 7ನೇ ಭಾವಕ್ಕೆ ನಿಮ್ಮ ಜಾತಕದಲ್ಲಿ 7ನೇ ಭಾವದ ಸಬ್ಲಾಡ್ ಏನಾದರೂ ರವಿ ಆಗಿದ್ರೆ ಅವರು ಸ್ವಲ್ಪ ಡಿಮ್ಯಾಂಡಿಂಗ್ ನೇಚರ್ ಆಗಿರ್ತಾರೆ, ಅಥಾರಿಟಿ ನೇಚರ್ ಆಗಿರ್ತಾರೆ. ಓಕೆನಾ. ಒಂದು ಡಾಮಿನೇಟ್ ನೇಚರ್ ಅವರು ಆಗಿರ್ತಾರೆ, ಅಥವಾ ಒಂದು ಒಳ್ಳೆ ಪೊಸಿಷನ್ ಇರುವಂಥವ್ರು, ಒಂದು ಒಳ್ಳೆ ಒಂದು ಸ್ಟೇಟಸ್ ಇರುವಂಥವ್ರು ಆಗಿರ್ತಾರೆ ರವಿ ಇದ್ದಾಗ. ಒಂದು ಒಳ್ಳೆ ದೊಡ್ಡ ಸಂಬಂಧ ಆಗಿರ್ಬೋದು ಈ ರೀತಿ. ಅದೇ ಥರ ಚಂದ್ರ ಬಂತು ಅಂತ ಅಂದ್ರೆ, ಚಂದ್ರ ಬಂದಾಗ ಅವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಜಾಸ್ತಿ ಇರುತ್ತೆ ಅಂತ ಅರ್ಥ. ಕನ್ಫ್ಯೂಷನ್ಸ್ ಮೈಂಡ್ ಸೆಟ್ ಜಾಸ್ತಿ ಇರುತ್ತೆ, ಅಥವಾ ತುಂಬಾನೇ ಅವರು ಎಮೋಷನಲ್ ಪೀಪಲ್ ಆಗಿರ್ತಾರೆ. ಮತ್ತೆ ಅವ್ರಿಗೆ ತುಂಬಾ ನಿಮ್ಮನ್ನ ಇಷ್ಟಪಡ್ತಾರೆ, ನಿಮ್ಮನ್ನ ಪ್ರೀತಿ ಮಾಡ್ತಾರೆ ಅಂತಲೂ ಹೇಳ್ಬೋದು ಚಂದ್ರ ಬಂದಾಗ. ಕುಜ ಬಂದಾಗ ಸ್ವಲ್ಪ ಅಗ್ರೆಸಿವ್ನೆಸ್ ಇರ್ತಾರೆ, ಸ್ವಲ್ಪ ಕೋಪ ಜಾಸ್ತಿ, ಮಾತಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ರ್ಯಾಶ್ ಆಗಿ ಮಾತಾಡೋದಾಗಿರ್ಬೋದು, ಸ್ವಲ್ಪ ಕೋಪದಲ್ಲಿ ಮಾತಾಡೋದಾಗಿರ್ಬೋದು, ಸಣ್ಣ ಪುಟ್ಟ ಜಗಳಗಳಾಗಿರ್ಬೋದು ಬರ್ತಾ ಇರುತ್ತೆ ಕುಜ ಇದ್ದಾಗ.
ಅದೇ ಆ ಜಾಗದಲ್ಲಿ ನಿಮಗೆ ಬುಧ ಗ್ರಹ ಬಂತು ಅಂತಂದ್ರೆ ಬುಧ ಬಂದು ಕನ್ನಿಂಗ್ ಪ್ಲಾನೆಟ್ ಅಂತ ಕರಿತೀವಿ. ಅಂದ್ರೆ ಕಾಮಿಡಿಗಳನ್ನ ಮಾಡುವಂಥದ್ದು, ಮಾತಲ್ಲಿ ಎಲ್ಲರನ್ನು ಗೆಲ್ಲುವಂಥದ್ದು, ಅಥವಾ ಮಾತು ಜಾಸ್ತಿ ಆಡುವಂಥವ್ರು, ಅಥವಾ ಏಜ್ ಅಲ್ಲಿ ನೋಡೋಕೆ ಕಡಿಮೆ ಕಾಣಿಸೋರು. ಇವಾಗ ಶನಿ ಬಂದು ಬುಧನ ನಕ್ಷತ್ರದಲ್ಲಿದೆ ಅಂತ ಅನ್ಕೊಳ್ಳಿ. ಏಜ್ ಆಗಿರುತ್ತೆ ಆ ವ್ಯಕ್ತಿಗೆ, ಅದು ನೋಡೋಕೆ ತುಂಬಾ ಹೆಂಗಾಗಿ ಕಾಣಿಸ್ತಾರೆ. ಓಕೆನಾ, ಈ ರೀತಿ ಎಲ್ಲ ನೋಡ್ತೀವಿ. ಇದೆಲ್ಲ ನಾವು ಸಪ್ರೇಟ್ ಕನ್ಸಲ್ಟೇಷನ್ ತಗೊಂಡಾಗ ನಾವು ಇನ್ನೂ ಡೆಪ್ತ್ ಆಗಿ ನೋಡ್ತೀವಿ. ನಾವು ನಿಮಗೆ ಯೂಟ್ಯೂಬಲ್ಲಿ ನಿಮಗೆ ಯಾವ ರೀತಿ ನೋಡ್ತೀವಿ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀವಿ. ಮತ್ತೆ ಕ್ಲಾಸಲ್ಲಿ ಬಂದಾಗಲೂ ಅಷ್ಟೇ, ಪ್ರತಿಯೊಂದು ಗ್ರಹನು ಯಾವ ರೀತಿ ಫಲ ಕೊಡುತ್ತೆ, ಅದು ಗುಣಲಕ್ಷಣಗಳು ಯಾವ ಥರ ಇರ್ತಾರೆ, ಬರುವಂಥ ಪತಿ ಆಗಿರ್ಬೋದು, ಪತ್ನಿ ಆಗಿರ್ಬೋದು, ಇದೆಲ್ಲದನ್ನು ಸಹಿತ ತಿಳಿಸ್ಕೊಡ್ತೀವಿ. ಓಕೆ, ಅದು ಯಾವ ರೀತಿ ಫಲ ಚೇಂಜಸ್ ಆಗುತ್ತೆ, ಓಕೆನಾ, ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಏಜ್ ಆಗಿರೋ ಪರ್ಸನ್ನೇ ಬರ್ತಾರ, ಇಲ್ಲ ಈ ವ್ಯಕ್ತಿಗೆ ಶನಿ ಬಂದು ಬುಧನ ನಕ್ಷತ್ರದಲ್ಲಿರೋದ್ರಿಂದ ಏಜ್ ಆಗಿರುತ್ತೆ, ಆದ್ರೆ ನೋಡೋಕ್ಕೆ ಏಜ್ ಆಗ್ದಲೇ ಇರೋ ಥರ ಕಾಣಿಸ್ತಾರೆ. ಓಕೆನಾ, ಕೆಲವ್ರು ನೋಡಿರ್ತಾರೆ ತುಂಬಾ ಏಜ್ ಆಗೈತೆ, 30 32 ಆಗಿರುತ್ತೆ, ನೋಡೋಕೆ ಹುಡುಗನ ಥರ ಕಾಣಿಸ್ತಿರ್ತಾರೆ. ಅಥವಾ ಇನ್ನು 30 ವರ್ಷನೋ 27 ವರ್ಷನೋ 28 ವರ್ಷ ಥರ ಕಾಣ್ತಿರ್ತಾರೆ. ಇದು ಬಂದು ಶನಿ ಬಂದು ಬುಧನ ನಕ್ಷತ್ರದಲ್ಲಿದ್ದಾಗ ಆಗುವಂಥ ವಿಚಾರಗಳು. ಓಕೆನಾ, ನೆಕ್ಸ್ಟ್ ಬುಧ ಆದ ನಂತರ ಗುರು. ಗುರು ಏನಾದ್ರು ಸಪ್ತಮ ಸ್ಥಾನಕ್ಕೆ ಬಂತು ಅಂತ ಅಂದ್ರೆ ಒಳ್ಳೆ ಜ್ಞಾನವಂತ ಅಥವಾ ಜ್ಞಾನವಂತೆ, ಒಳ್ಳೆ ವಿದ್ಯೆ ಬುದ್ಧಿ ಕಲ್ತಿರೋರಾಗಿರ್ಬೋದು, ಎಲ್ಲದನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗುವಂಥವ್ರು, ಒಂದು ಒಳ್ಳೆ ಗುಣ ಇರುವಂಥ ವ್ಯಕ್ತಿತ್ವ, ಅವರು ಬರ್ತಾರೆ 7ನೇ ಭಾವಕ್ಕೆ ಗುರು ಇದ್ದಾಗ. ಶುಕ್ರ ಇದ್ದಾಗ ನೋಡೋಕೆ ಸುಂದರವಾಗಿರ್ತಾರೆ, ತುಂಬಾ ಅಟ್ರಾಕ್ಟಿವ್ ಆಗಿರ್ತಾರೆ, ತುಂಬಾ ಕೇರಿನೆಸ್ ಆಗಿರ್ತಾರೆ. ಇದು ಶುಕ್ರನ ಕಲೆಗಳು. ಅದೇ ನಿಮಗೆ ಕೇತು ಬಂತು ಅಂತ ಅನ್ಕೊಳ್ಳಿ. ಶನಿ ಬಗ್ಗೆ ಹೇಳಿದ್ದೀನಿ. ಕೇತು ಬಂತು ಅಂತಂದ್ರೆ, ಕೇತು ಬಂದಾಗ ಸ್ವಲ್ಪ ಕಂಜೂಸ್ ಪಾರ್ಟಿಗಳು ಅಂತ ಕರಿತೀವಿ. ಅಂತಂದ್ರೆ ಸ್ವಲ್ಪ ಜಾಸ್ತಿ ಖರ್ಚು ಮಾಡೋದಿಲ್ಲ, ಸ್ವಲ್ಪ ಉಳ್ಸೋದು ಜಾಸ್ತಿ, ಮತ್ತೆ ಡಿಟ್ಯಾಚ್ಮೆಂಟ್ ಮೈಂಡ್ ಸೆಟ್ ಜಾಸ್ತಿ ಇರುತ್ತೆ ಅವರಿಗೆ. ಕೇತು 7ನೇ ಭಾವಕ್ಕೆ ಸಬ್ಲಡ್ ಆಗಿ ಬಂದಾಗ. ಅದೇ ರಾಹು ಬಂದಾಗ ಏನಾಗುತ್ತೆ, ರಾಹು ಬಂದಾಗ ಸ್ವಲ್ಪ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಈ ರಾಹು ಕೇತುಗಳು ಏನಾದ್ರು ಬಂತು ಅಂದ್ರೆ ಸಪ್ತಮಕ್ಕೆ, ಒಂದು ಡಿಟ್ಯಾಚ್ಮೆಂಟ್ ಮೈಂಡ್ ಸೆಟ್ ಕೊಡ್ತಾನೆ ಕೇತು, ಮತ್ತೆ ಅನ್ಯ ಧರ್ಮ ಅನ್ಯ ಜಾತಿ ಈ ರೀತಿ ಮದುವೆ ಕೊಡುವಂಥದ್ದು ರಾಹು ಆಗಿರ್ಬೋದು, ಕೇತು ಆಗಿರ್ಬೋದು. ಇಲ್ಲಿ ರಾಹು ಬಂದಾಗ ಅನ್ಯ ಧರ್ಮ ಅನ್ಯ ಜಾತಿ ಅನ್ಯ ಪಂಗಡ, ಅಥವಾ ನಿಮ್ಮದೇ ಒಂದು ಜಾತಿಯಲ್ಲಿ ಬೇರೆ ಬೇರೆ ಕ್ಯಾಸ್ಟ್ ಸಬ್ ಕ್ಯಾಸ್ಟ್ ಆಗಿರ್ಬೋದು, ಈ ರೀತಿ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಅಥವಾ ಇಲ್ಲ ಸರ್ ಆ ಥರ ಏನೂ ಆಗಿಲ್ಲ, ನಮಗೆ ರಾಹು ಕನೆಕ್ಟಿವಿಟಿ ಇದೆ ಅಂತ ಅಂದ್ರೂ ಅವರಿಗೆ ಒಂದು ಆಲ್ಕೋಹಾಲಿಕ್ ಅಂದ್ರೆ ಎಣ್ಣೆ ಹೊಡಿಯೋಂಥದ್ದು, ಸಿಗರೇಟ್ ಹೊಡಿಯೋಂಥದ್ದು, ಡ್ರಿಂಕ್ಸ್ ಮಾಡೋವಂಥದ್ದು ಸಾಧ್ಯತೆ ಜಾಸ್ತಿ. ಅದು ಬರುವಂಥ ಹಸ್ಬೆಂಡ್ ವೈಫ್ ಏನಾದ್ರು ಆಗಿದ್ರು ಸಹಿತ ಸ್ವಲ್ಪ ಕೆಟ್ಟದಾಗಿ ಮಾತಾಡುವಂಥದ್ದು ಆಗಿರ್ಬೋದು, ಅಥವಾ ತುಂಬಾ ರ್ಯಾಶ್ನೆಸ್ ಆಗಿರ್ಬೋದು, ಈ ರೀತಿ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಅಂದ್ರೆ ಅನ್ಯ ಧರ್ಮ ಅನ್ಯ ಜಾತಿ ಆಗಿದ್ರೆ ಇದೆಲ್ಲ ಕಡಿಮೆ ಆಗುತ್ತೆ. ಇಲ್ಲ ಅಂತ ಅಂದಾಗ ಈ ರೀತಿ ಸ್ವಭಾವ ಇದ್ದೇ ಇರುತ್ತೆ. ಓಕೆನಾ, ತುಂಬಾ ಜಾಸ್ತಿ ಡ್ರಿಂಕ್ಸ್ ಮಾಡುವಂಥದ್ದು, ಕುಡಿಯುವಂಥದ್ದು, ಈ ಥರ ಹ್ಯಾಬಿಟ್ಸ್ಗಳನ್ನ ಕಲ್ತ್ಕೊಂತಾರೆ, ಸ್ಮೋಕಿಂಗ್ ಇವೆಲ್ಲ ಕಲ್ತ್ಕೊಳ್ಳೋದು ರಾಹು 7ನೇ ಭಾವಕ್ಕೆ ಬಂದಾಗ. ಇದು ಬರೀ 7ನೇ ಭಾವಕ್ಕೆ ಸಂಬಂಧಪಟ್ಟಂತ ವಿಚಾರಗಳು. ಇಂಥ ತುಂಬಾ ವಿಚಾರಗಳು ಇದಾವೆ. ಓಕೆನಾ, ಬರೀ ಸ್ವಲ್ಪ ಸ್ವಲ್ಪ ಮಾತ್ರ ನಿಮಗೆ ಹೇಳಿದ್ದೀನಿ. ಇಲ್ಲಿ ರಾಹುನ ಕಾರಕತ್ವ, ಪ್ರತಿ 9 ಗ್ರಹದ ಕಾರಕತ್ವಗಳು ಸಂಬಂಧಪಟ್ಟಂತ ವಿಚಾರ ಗುಣಲಕ್ಷಣಗಳನ್ನು ನಾವಿಲ್ಲಿ ಆ್ಯಡ್ ಮಾಡ್ಕೊಂಡು ನಾವು ಹೇಳ್ಬೋದು. ಮತ್ತೆ ಇಲ್ಲಿ ವಿತ್ ಕಾಂಬಿನೇಷನ್ ಯಾವ ರೀತಿ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಮದುವೆ ಲೈಫ್ ಚೆನ್ನಾಗಿ ತೋರಿಸ್ತಾ ಇದೆ, ಇವರಿಗೆ ದಶಾಭುಕ್ತಿ ಮುಖಾಂತರ ಚೆನ್ನಾಗಿದೆಯಲ್ಲ ಅಂತ ನೋಡೋಣ. ಇಲ್ಲಿ ಚೆನ್ನಾಗಿಲ್ಲ ಅಥವಾ ಡೈವರ್ಸ್ ಆಗ್ಬಿಡುತ್ತೆ ಅಥವಾ ಮದುವೆ ಜೀವನ ಕಟ್ ಆಗುತ್ತೆ, ಬ್ರೇಕ್ ಆಗುತ್ತೆ ಅನ್ನೋದು ಎಲ್ಲದಕ್ಕೂ ಕಾಂಬಿನೇಷನ್ನು 2ನೇ ಭಾವ, 6ನೇ ಭಾವ, 8ನೇ ಭಾವ, 12ನೇ ಭಾವ ಏನಾದ್ರೂ 7ನೇ ಭಾವಕ್ಕೆ ಬಂದಿದ್ರೆ ಅವರಿಗೆ ಸಮಸ್ಯೆ ಆಗುತ್ತೆ. ಓಕೆನಾ, ಇಲ್ಲ ಸರ್ ಎಲ್ಲ ಚೆನ್ನಾಗಿದೆ 7ನೇ ಭಾವ ಚೆನ್ನಾಗಿದೆ ಅಂತ ಅಂದಾಗ ನಿಮಗೆ ವಿಧಿ 40% ಚೆನ್ನಾಗಿ ಕೊಟ್ಬಿಟ್ಟಿದ್ದಾನೆ ಭಗವಂತ ಅಂತ ಅರ್ಥ. ನೆಕ್ಸ್ಟ್ ಇನ್ನು ಮಿಕ್ಕಿದ್ದು 40% ನಾವು ದಶಾಭುಕ್ತಿ ಮುಖಾಂತರ ನೋಡ್ಬೇಕಾಗತ್ತೆ. ಇವಾಗ ದಶಾಭುಕ್ತಿಲಾದ್ರು ಚೆನ್ನಾಗಿದ್ಯಾ, ಇವ್ರಿಗೇನಕ್ಕೆ ಇನ್ನೂ ಮದುವೆ ಆಗಿಲ್ಲ, ವಿಧಿ ಚೆನ್ನಾಗಿದ್ರು ಏನಕ್ಕೆ ಇವಾಗ ಮದುವೆ ಆಗಿಲ್ಲ ಅಂತ ನೆಕ್ಸ್ಟ್ ಪ್ರಶ್ನೆ ಬರುತ್ತೆ. ಇವಾಗ ನಾವು ದಶಾಭುಕ್ತಿ ಪ್ರಕಾರ ನೋಡ್ಬೇಕು, ದಶಾಭುಕ್ತಿಲಿ ಏನಾದ್ರು ಸಮಸ್ಯೆ ಆಗಿದೆಯಾ ಅಂತ ನೋಡ್ಬೇಕಾಗತ್ತೆ. ಇವಾಗ ದಶಾಭುಕ್ತಿಗೆ ಬರೋಣ. ಇವರಿಗೆ ದಶಾ ಬಂದು ಗುರು ದೇಶ ಬುಧ ಭುಕ್ತಿ ಹೋಗ್ತಾ ಇದೆ. ಓಕೆನಾ, ಈ ವ್ಯಕ್ತಿಗೆ ಇವಾಗ 27 ವರ್ಷ. ಓಕೆನಾ, ಇಲ್ಲಿ ನೋಡ್ಬೋದು ಗುರು ಬಂದು 2019ರಿಂದ 2035ರವರೆಗೂ ಗುರು ದೇಶ ಇದೆ. ಇಲ್ಲಿ ಗುರು ಬಂದು ಬುಧನ ಭುಕ್ತಿಲಿದೆ, ಪಿಂಕ್ ಕಲರ್ ಲೈನ್ ನೋಡ್ಕೊಳ್ಳಿ. ಇವಾಗ ಗುರು ಬುಧ ಭುಕ್ತಿ ಹೋಗ್ತಾ ಇದೆ, ಗುರು ದೇಶ ಬುಧ ಭುಕ್ತಿ ಯಾವಾಗಿಂದ ಸ್ಟಾರ್ಟ್ ಆಗಿದೆ, ಡಿಸೆಂಬರ್ 2023ರಿಂದ ಸ್ಟಾರ್ಟ್ ಆಗಿ 2026 ಏಪ್ರಿಲ್ವರೆಗೂ ಬುಧ ದೇಶ ಇದೆ. ಈ ಬುಧ ಭುಕ್ತಿ ಇದೆ. ಈ ಬುಧ ಭುಕ್ತಿನಾದ್ರು ಮದುವೆ ಆಗುತ್ತಾ ಅಥವಾ ಅಂತರ್ಭುಕ್ತಿ ಯಾವ್ದಾದ್ರು ಸಪೋರ್ಟ್ ಮಾಡುತ್ತಾ ಅಂತ ನೋಡ್ಬೇಕಾಗತ್ತೆ. ಓಕೆನಾ, ಇವಾಗ ನಾವು ಭುಕ್ತಿ ಲೆವೆಲಿಗೆ ನೋಡೋಣ. ಇವಾಗ ಬುಧ ಆದ್ಮೇಲೆ ಕೇತು ಭುಕ್ತಿ ಬರುತ್ತೆ. ಓಕೆನಾ, ಶನಿ ಭುಕ್ತಿಲಿ ಏನಕ್ಕೆ ಆಗಿಲ್ಲ ಅಥವಾ ಬುಧ ಭುಕ್ತಿಲಿ ಏನಕ್ಕೆ ಆಗಿಲ್ಲ ಅಂತ ನೋಡೋಣ. ಏನಕ್ಕೆ ಆಗಿಲ್ಲ ಅನ್ನೋದನ್ನ ತಿಳ್ಕೊಳ್ಳೋಣ. ಇವಾಗ ಅವರು ಇನ್ನೂ ನೋಡಕ್ ಇಷ್ಟ ಇರಲಿಲ್ಲ, ಇವಾಗಿನ್ನೂ ಅವರು ಪ್ರಯತ್ನ ಪಡ್ತಿದ್ದಾರೆ ನೋಡೋಕ್ಕೆ. ಹಾಗಾಗಿ ಬುಧ ಭುಕ್ತಿಲಿ ಅವರು ಟ್ರೈ ಮಾಡಿದ್ದಾರೆ. ಅಂದ್ರೆ
ಆ ಶನಿ ಭುಕ್ತಿಲಿ ಅವರು ಟ್ರೈ ಮಾಡಕ್ ಹೋಗಿಲ್ಲ. ಓಕೆನಾ, ಇವಾಗ ಬುಧ ಭುಕ್ತಿಲಿ ಟ್ರೈ ಮಾಡಿದ್ದಾರೆ. ಇವಾಗ ಬುಧ ಭುಕ್ತಿ ಹೇಗಿದೆ ಅಂತ ಚೆಕ್ ಮಾಡೋಣ. ಇವರ ಒಂದು ಪ್ಲಾನೆಟ್ ಲಿಂಕ್ಸ್ ಅಲ್ಲಿ ಇವಾಗ ಪ್ಲಾನೆಟ್ ಲಿಂಕ್ಸಿಗೆ ಬರಬೇಕು. ಓಕೆನಾ, ಇವಾಗ ಏನ್ ಮಾಡ್ತೀವಿ, ನೆಕ್ಸ್ಟ್ 9 ಪ್ಲಾನೆಟ್ ಇಂಟರ್ಲಿಂಕ್ಸ್ ಅಂತ ಬರುತ್ತೆ. ಇಲ್ಲಿ ಪ್ಲಾನೆಟ್ ಲಿಂಕ್ಸ್ ಏನಿದೆಯಲ್ಲ, ಈ ಪ್ಲಾನೆಟ್ ಲಿಂಕ್ಸ್ ಅಲ್ಲಿ ಚೆಕ್ ಮಾಡಬೇಕು ಬುಧ ಗ್ರಹ ಯಾವ ರೀತಿ ಕಾಂಬಿನೇಷನ್ ತಗೊಂಡಿದೆ ಅನ್ನೋದನ್ನ ನೋಡ್ತೀವಿ. ಓಕೆನಾ, ಇಲ್ಲಿ ತೋರಿಸ್ತೀನಿ ನೋಡಿ. ಬುಧ ಗ್ರಹ ಇಲ್ಲಿ 6-10ಕ್ಕೆ ಕನೆಕ್ಟಿವಿಟಿ ಇದೆ. ಅಂದ್ರೆ ಇವರು ಈ ಜನವರಿಯಿಂದ 2024 ಜನವರಿಯಿಂದ ಹುಡುಕ್ತಾನೆ ಇದ್ದಾರೆ, ಯಾವುದು ಸಹಿತ ಕರೆಕ್ಟ್ ಆಗಿ ಸೆಟ್ ಆಗ್ತಿಲ್ಲ. ಏನಕ್ಕಪ್ಪ ಕಾರಣ ಅಂತಂದ್ರೆ ಇವರ ಒಂದು ಎಫೆಕ್ಟ್ ಲಿಂಕ್ಸ್ ಅಲ್ಲಿ 6-10ಕ್ಕೆ ಕನೆಕ್ಟಿವಿಟಿ ಇರೋದು. ಓಕೆನಾ, ಈ ರೀತಿ ಭಾವಗಳು ಕನೆಕ್ಟಿವಿಟಿ ಇದ್ದಾಗ ಯಾವುದೇ ಸಂಬಂಧಗಳು ಬಂದರೂ ಸಹಿತ ಇವರಿಗೆ ಬ್ರೇಕ್ ಆಗುವಂತ ಸಾಧ್ಯತೆಗಳು ಇರುತ್ತೆ. ಬರುವಂತ ಸಂಬಂಧಗಳು ಇಲ್ಲಿ 6-10 ಭಾವಗಳು ಬಂದಾಗ 10ನೇ ಭಾವ ಅನ್ನೋದು ಒಂದು ಒಳ್ಳೆ ಸ್ಟೇಟಸ್ ಅಲ್ಲಿ ಇರುವಂಥವ್ರು, ಒಳ್ಳೆ ಮನೆತನದಲ್ಲಿ ಇರುವಂಥವ್ರು, ಒಳ್ಳೆ ವ್ಯಕ್ತಿಗಳಾಗಿರ್ಬೋದು, ದೊಡ್ಡ ಸ್ಕೇಲ್ ಇರುವಂಥವ್ರು ಆಗಿರ್ಬೋದು ಬರ್ತಾರೆ. ಇವ್ರಿಗೆ ಅಂಥವ್ರೆ ಬರ್ತಿದ್ದಾರೆ. ಆದ್ರೆ ಯಾವುದು ಸೆಟ್ ಆಗ್ತಿಲ್ಲ. ಏನಕ್ಕಪ್ಪ ಅಂತಂದ್ರೆ 6ನೇ ಭಾವ ಕನೆಕ್ಟಿವಿಟಿ ಇರೋದ್ರಿಂದ. 6 ಬಂದಾಗ ಏನ್ ಮಾಡುತ್ತೆ, 7ನೇ ಭಾವ ಅನ್ನೋದು ನಮ್ಮ ಪಾರ್ಟ್ನರ್, ನಮ್ಮ ಲೈಫ್ ಪಾರ್ಟ್ನರು ಆಗಿರ್ಬೋದು. ಆ 7ನೇ ಭಾವದ ಕಾರಕತ್ವನ ಅದು ಹಾಳು ಮಾಡುತ್ತೆ. ಹಾಗಾಗಿ ನಿಮಗೆ ಈ ಸಮಸ್ಯೆಗಳು ಬರುವಂತ ಸಾಧ್ಯತೆಗಳು ಇರುತ್ತೆ. ಇದನ್ನೆಲ್ಲದನ್ನು ಸಹಿತ ನಾವು ನೋಡಬೇಕು. ಇವಾಗ ದಶಾಭುಗಿ ಸಪೋರ್ಟ್ ಮಾಡ್ತಿಲ್ಲ, 2026ವರೆಗೂ ಸಪೋರ್ಟಿಂಗ್ ಇಲ್ಲ. ಇವಾಗ 2026ವರೆಗೂ ಮದುವೆ ಇಲ್ಲ. ಮತ್ತೆ ಇನ್ನೊಂದು ಇವರು ಹುಟ್ಟಿರುವಂತ ಲಗ್ನ ಬಂದು ಕಟಕ ಲಗ್ನ. ನಾನು ನಿಮಗೆ ಹೇಳಿದ್ದೀನಿ, ಕಟಕ ಲಗ್ನ ಸಿಂಹ ಲಗ್ನದವರಿಗೆ ಮದುವೆ ಯಾವಾಗಲೂ 27 ವರ್ಷ ಆದ ನಂತರನೇ ಮಾಡಿ. ಬೇಗ ಮಾಡಿದ್ರೂ ಸಮಸ್ಯೆಗಳಿಗೆ ಸಿಲುಕುವಂತ ಸಾಧ್ಯತೆಗಳು ಇರುತ್ತೆ. ಓಕೆನಾ, ಇವಾಗ ನೆಕ್ಸ್ಟ್ ಕೇತು ಭುಕ್ತಿ ಬರುತ್ತೆ. ಕೇತು ಭುಕ್ತಿ ಹೇಗಿದೆ ನೋಡೋಣ ಇವಾಗ ಜಾತಕದಲ್ಲಿ. ಇವಾಗ ಕೇತು ಭುಕ್ತಿ, ಇವಾಗ ಇವರಿಗೆ ಕೇತು ಭುಕ್ತಿ ಬಂದು ಕಾಂಬಿನೇಷನ್ನು, ಇವರಿಗೆ ಕೇತು ಭುಕ್ತಿ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು ಕೇತು ಬಂದು 5 ಕನೆಕ್ಟಿವಿಟಿ ಇದೆ. ಈ ರೀತಿ 5ಕ್ಕೆ ಕನೆಕ್ಟಿವಿಟಿ ಇರೋದ್ರಿಂದ ಇಲ್ಲಿ ಅವರಿಗೆ ಮದುವೆ ಆಗುವಂತ ಸಾಧ್ಯತೆಗಳು, ಮಗುವನ್ನ ವಿಚಾರದಲ್ಲಿ ಆಗಿರ್ಬೋದು, ಇಲ್ಲಿ ಸಾಧಕವಾಗಿರುತ್ತೆ ಈ ಭುಕ್ತಿ. ಅಂದ್ರೆ ಅವರಿಗೆ 2026 ಏಪ್ರಿಲ್ ಆದ ನಂತರ ಅವರಿಗೆ ಮದುವೆಗೆ ಅವಕಾಶಗಳು ತುಂಬಾ ಚೆನ್ನಾಗಿದೆ ಅಂತ ಅರ್ಥ. ಅವ್ರನ್ನ ಇಷ್ಟಪಟ್ಟು ಮದುವೆ ಆಗುವಂತ ಸಾಧ್ಯತೆಗಳು ಅಥವಾ ಸಂಬಂಧಗಳು ಬರುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಕೇತು ಆದ ನಂತರ ನೆಕ್ಸ್ಟ್ ಭುಕ್ತಿ ಯಾವ್ದು ಬರುತ್ತಪ್ಪ ಅಂತಂದ್ರೆ ಶುಕ್ರ ಭುಕ್ತಿ ಬರುತ್ತೆ. ಶುಕ್ರ ಭುಕ್ತಿನಲ್ಲಿ ಇವರಿಗೆ ಚೆನ್ನಾಗಿದೆಯಾ ಲೈಫ್ ಅಂತ ನೋಡ್ಬೋದು. ಅಂದ್ರೆ ಸರ್, ಇವಾಗ ಮದುವೆ ಆಗಿ ಕೆಲವೊಂದು ವರ್ಷದಲ್ಲಿ ಕಿತ್ತೋಗ್ಬಿಡೋದು ಅಥವಾ ಸಮಸ್ಯೆಗಳಾಗುವಂಥದ್ದು ಅಥವಾ ತೊಂದರೆಗಳಿಗೆ ಸಿಲುಕುವಂಥದ್ದು ಸಾಧ್ಯತೆಗಳು ಇರುತ್ತೆ. ಅದನ್ನ ಯಾವ ರೀತಿ ಚೆಕ್ ಮಾಡಬೇಕಾಗತ್ತೆ ಅಂತಂದ್ರೆ ನಮ್ಮ ಜಾತಕದಲ್ಲಿ ಮುಂದೆ ಬರುವಂತ ಭುಕ್ತಿಗಳನ್ನು ನೋಡ್ಕೊಂತ ಹೋಗ್ಬೇಕು. ಮುಂದೆ ಬರುವಂತ ಭುಕ್ತಿಗಳು ಚೆನ್ನಾಗಿದೆಯಾ, ಅದು ತೊಂದರೆ ಆಗಿದೆಯಾ ಅಂತ ನೋಡ್ಕೋಬೇಕು. ಇವಾಗ ಕೇತು ಭುಕ್ತಿ ಚೆನ್ನಾಗಿದೆ, ನೆಕ್ಸ್ಟ್ ಇವರಿಗೆ ಶುಕ್ರ ಭುಕ್ತಿ ಅಷ್ಟು ಚೆನ್ನಾಗಿಲ್ಲ. 5-8 ಅನ್ನೋದು ಒಂದು ಒಳ್ಳೆ ಕಾಂಬಿನೇಷನ್ ಅಲ್ಲ. ಇದು ಒಂದು ಸ್ವಲ್ಪ ಸ್ಟ್ರಗಲ್ ಕೊಡುವಂತ ಸಮಸ್ಯೆಗಳು ಕೊಡುತ್ತೆ. ಅದು ದೊಡ್ಡ ಮಟ್ಟಕ್ಕೆ ಏನು ಸಮಸ್ಯೆ ಇಲ್ಲ, ನಡೆಯುತ್ತೆ. ಇದಾದ ನಂತರ ಇವರಿಗೆ ರವಿ ಭುಕ್ತಿ ಬರುತ್ತೆ. ರವಿ ಭುಕ್ತಿ ಹೇಗಿದೆ ಅಂತ ನೋಡಬೇಕು. ರವಿ ಆದ್ಮೇಲೆ ಚಂದ್ರ, ಚಂದ್ರ ಆದ್ಮೇಲೆ ಕುಜ, ಕುಜ ಆದ್ಮೇಲೆ ರಾಹು, ರಾಹು ಆದ್ಮೇಲೆ ಇವರಿಗೆ ಗುರು, ಗುರು ಆದ್ಮೇಲೆ ಇವರಿಗೆ ಶನಿ. ಓಕೆನಾ, ಇವ್ರ ಜಾತಕದಲ್ಲಿ ರಾಹು ಗ್ರಹ ಚೆನ್ನಾಗಿದೆ, ಶನಿ ಗ್ರಹ ಚೆನ್ನಾಗಿದೆ, ಇವರಿಗೆ ಗುರು ಗ್ರಹ ಚೆನ್ನಾಗಿಲ್ಲ, ಬುಧ ಗ್ರಹ ಚೆನ್ನಾಗಿಲ್ಲ, ಶುಕ್ರ ಚೆನ್ನಾಗಿಲ್ಲ. ಓಕೆನಾ, ಇವಾಗ ನೆಕ್ಸ್ಟ್ ನಾವು ಇವರಿಗೆ ರವಿ ಗ್ರಹ ಚೆನ್ನಾಗಿದೆಯಾ ಅಂತ ನೋಡಬೇಕು. ರವಿ ಗ್ರಹನು ಇವರಿಗೆ ಚೆನ್ನಾಗಿದೆ. ಓಕೆನಾ, ರವಿ ಗ್ರಹ ನೀವು ನೋಡ್ಬೋದು, ರವಿ 5 ಅನ್ನೋದ್ರಿಂದ ಶುಕ್ರ ಆದ್ಮೇಲೆ ರವಿ ಒಂದು ಭುಕ್ತಿ ಕಾಲದಲ್ಲಿ ಇವರಿಗೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವರಿಗೆ ಚಂದ್ರ, ಚಂದ್ರ ಚಂದ್ರ ಭುಕ್ತಿ ಕಾಲದಲ್ಲೂ ಸಹಿತ ಇವರಿಗೆ ಅಷ್ಟಕ್ಕಷ್ಟೇ ಆಗಿರುತ್ತೆ. ಕುಜ ಬಂದಾಗ ಇವ್ರಿಗೂ ಚೆನ್ನಾಗಿರುತ್ತೆ. ಕುಜ ಆದ ನಂತರ ರಾಹು, ರಾಹು ಆದ್ಮೇಲೆ ಗುರು, ಅಲ್ಲಿಗೆ ಟೋಟಲ್ ಆಗಿ ರಾಹುಗೆ ಮುಗಿಯುತ್ತೆ, ಇವರಿಗೆ ದಶ ಮುಗಿಯುತ್ತೆ. ನೆಕ್ಸ್ಟ್ ಇವರಿಗೆ ಶನಿ ದೇಶ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಶನಿ ದೇಶ ಇವರಿಗೆ ಸ್ಟಾರ್ಟ್ ಆದ್ರೆ ಶನಿ ದೇಶ ಪೂರ್ತಿ ತುಂಬಾ ಚೆನ್ನಾಗಿ ಖುಷಿಯಾಗಿ ಇರ್ತಾರೆ. ಓಕೆನಾ, ಶನಿ ದೇಶ ಇವರಿಗೆ ಎಲ್ಲಾ ಭಾವಗಳು ಇನ್ನರ್ ಲೈಫಿಗೆ ಕನೆಕ್ಟಿವಿಟಿ ಇರೋದಿಲ್ಲ. ಓಕೆನಾ, ಯಾವಪ್ಪ ಇನ್ನರ್ ಭಾವ ಔಟರ್ ಭಾವ ಅಂತ ಹೇಳ್ತಿದೀವಿ ಅಂತಂದ್ರೆ ನೋಡಿ, ಆ, ಈ ನಿಮಿಷ ನೋಡ್ಕೊಳ್ಳಿ. ಇಲ್ಲಿ 6-10 ಅಂತ ಇದೆಯಲ್ಲ, ಈ 6-10 ಭಾವ ಅನ್ನೋದು ಔಟರ್ ಭಾವಗಳು. ಇದೇನಿದೆ 1, 3, 7, 9, 11 ಇದೆಲ್ಲ ಇನ್ನರ್ ಭಾವಗಳು, ಇನ್ನರ್ ಲೈಫ್ ಭಾವಗಳು ಅಂತ ತಗೊಂತೀವಿ. ಓಕೆನಾ, 6, 10, 2, 4, 6, 8, 10 ಮತ್ತೆ 12 ಈ ಭಾವಗಳನ್ನು ನಾವು ಔಟರ್ ಭಾವಗಳು ಅಂತ ತಗೊಂತೀವಿ.
ಈ ಇನ್ನರ್ ಭಾವ ಮತ್ತು ಔಟರ್ ಭಾವಗಳು ನಾವು ಪ್ರತಿ ಒಂದು ವಿಚಾರದಲ್ಲೂ ನಾವು ಅನಲೈಸ್ ಮಾಡಿ ಹೇಳ್ಬೇಕಾಗತ್ತೆ. ಇನ್ನರ್ ಭಾವಗಳು ಅಂತಂದ್ರೆ ನಮ್ಮ ಮದುವೆ, ಮಗು, ನಮ್ಮ ಎಂಜಾಯ್ಮೆಂಟ್, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ನಮ್ಮ ಖುಷಿ ಜೀವನ ಆಗಿರ್ಬೋದು, ಇದೆಲ್ಲದೂ ಸಹಿತ ನಮಗೆ ಇನ್ನರ್ ಭಾವಗಳಲ್ಲಿ ಸಿಗುತ್ತೆ. ಔಟರ್ ಭಾವದಲ್ಲಿ ದುಡ್ಡು, ಕಾಸು, ಹಣ, ಆಸ್ತಿ, ಅಂತಸ್ತು, ನೇಮು, ಫೇಮು, ಇದೆಲ್ಲ ಸಹಿತ ಔಟರ್ ಭಾವಗಳಲ್ಲಿ ಸಿಗುತ್ತೆ. ಇದೆಲ್ಲದನ್ನು ಯಾವ ರೀತಿ ನಾವು ನೋಡಬೇಕು ಅನ್ನೋದೆಲ್ಲ ನಾನು ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಒಂದು ಜಾತಕ ನೋಡಿದಾಗ ಈ ರೀತಿ ನಾವು ಚೆಕ್ ಮಾಡ್ತೀವಿ, ಓಕೆನಾ? ಅವಾಗ ನಮಗೆ ರಿಯಾಲಿಟಿ ಅರ್ಥ ಆಗುತ್ತೆ. ಇವಾಗ ನೀವು ನೋಡಿದ್ರೆ ವಿಧಿ ಪ್ರಕಾರ 7ನೇ ಭಾವ ಚೆನ್ನಾಗಿತ್ತು ಇವರಿಗೆ, ಆದರೆ ಮದುವೆ ಇನ್ನೂ ಆಗಿಲ್ಲ. ಏನಕ್ಕೆ ಆಗಿಲ್ಲ ಅಂತಂದ್ರೆ ಹೋಗ್ತಿರೋ ದಶಾಭುಕ್ತಿಗಳು ಸಪೋರ್ಟಿಂಗ್ ಇಲ್ಲ. ಅರ್ಥ ಮಾಡ್ಕೊಂಡ್ರೆ ಎಲ್ಲರೂ ಇದೇ ರೀತಿನೇ ಫಲಗಳು ಇರುತ್ತೆ. ನಮಗೆ ಹೋಗ್ತಿರೋಂಥ ಭುಕ್ತಿ, ಅಂತರ್ಭುಕ್ತಿಗಳು ಸಪೋರ್ಟ್ ಮಾಡಿದ್ರೆ ಮಾತ್ರನೇ ಮದುವೆ ಅನ್ನೋ ವಿಚಾರ ಚೆನ್ನಾಗಾಗುತ್ತೆ. ಇಲ್ಲ ಅಂತಂದ್ರೆ ಚೆನ್ನಾಗಿ ಆಗಲ್ಲ. 6-10 ಅನ್ನೋದು ಇವರಿಗೆ ಸ್ಟ್ರಾಂಗ್ ಆಗಿ ತೊಂದರೆ ಕೊಡ್ತಿರೋದ್ರಿಂದ 2026 ಏಪ್ರಿಲ್ವರೆಗೂ ಸಹಿತ ಮದುವೆ ವಿಚಾರದಲ್ಲಿ ಸಮಸ್ಯೆ ಇರುತ್ತೆ. ಅಥವಾ ಇಲ್ಲ ಸರ್ ನಮ್ಮ ಮದುವೆ ಆಗಲೇಬೇಕು ಬೇಗ ಅಂತ ಅಂದಾಗ ಅಂತರ್ಭುಕ್ತಿಗಳನ್ನ ನೋಡಬೇಕು, ಓಕೆನಾ? ಇವಾಗ ದಶಾಗಿ ಬಂದ್ರಲ್ಲ, ಇವಾಗ ಬುಧನಿಗೆ ಬರ್ತೀರಾ, ಬುಧನಲ್ಲಿ ಅಂತರ್ಭುಕ್ತಿಗಳು ಸಪೋರ್ಟ್ ಮಾಡುತ್ತಾ? ಇವರಿಗೆ ರವಿ ಅಂತರ್ಭುಕ್ತಿ ಸಪೋರ್ಟ್ ಮಾಡುತ್ತೆ, ಚಂದ್ರ ಅಂತರ್ಭುಕ್ತಿ ಸಪೋರ್ಟ್ ಮಾಡಲ್ಲ, ಕುಜ ಅಂತರ್ಭುಕ್ತಿ ಸಪೋರ್ಟ್ ಮಾಡುತ್ತೆ, ರಾಹು ಸಪೋರ್ಟ್ ಮಾಡುತ್ತೆ, ಗುರು ಸಪೋರ್ಟ್ ಮಾಡಲ್ಲ. ಓಕೆನಾ? ನೀವೆಲ್ಲ ಅಲ್ಲಿ ನೋಡಿದ್ದೀರಾ ಹೇಗೆ ಅಂತ. ಇವಾಗ ರವಿನಲ್ಲಿ 5-11 ಕಾಂಬಿನೇಷನ್ ಇದೆ, ಅದು ಆಗುತ್ತೆ. ಚಂದ್ರನಲ್ಲಿ 2-4-12 ಇದೆ, ಇಲ್ಲಿ ಆಗಲ್ಲ. ಕುಜನಲ್ಲಿ ಬಂದಾಗೂ ಸಹಿತ ಇಲ್ಲಿಗೆ ಇನ್ನರ್ ಬೌಲ್ ಕನೆಕ್ಟಿವಿಟಿ ಇದೆ, 3-5-9-11 ಕನೆಕ್ಟಿವಿಟಿ ಇದೆ. ರಾಹುನಲ್ಲೂ 3-9-7 ಇವೆಲ್ಲ ಕನೆಕ್ಟಿವಿಟಿ ಇದೆ. ಗುರುನಲ್ಲಿ 6-10 ಕನೆಕ್ಟಿವಿಟಿ ಇದೆ, ಇಲ್ಲೂ ತೊಂದರೆ ಆಗುತ್ತೆ. ಬಟ್ ಶನಿಯಲ್ಲೂ ಸಹಿತ 1-3-7-9 ಜೊತೆ ಕನೆಕ್ಟಿವಿಟಿ ಇದೆ. ಅಂದರೆ ಆಲ್ಮೋಸ್ಟ್ ಇವರಿಗೆ ಚಂದ್ರ ಒಂದು ಭುಕ್ತಿ ಮುಗಿದ ನಂತರ ಇವರಿಗೆ ಮದುವೆಗೆ ಅವಕಾಶಗಳು ಇದೆ ಅಂತ ನೀವು ಹೇಳ್ಬೇಕಾಗತ್ತೆ. ಇಲ್ಲಿಂದ ಇವರು ಎಲ್ಲಿವರೆಗೂ, ಆಗಸ್ಟ್ವರೆಗೂ ಟೈಮ್ ಚೆನ್ನಾಗಿದೆ. ನೀವು ಆಗಸ್ಟ್ ಒಳಗಡೆ ನೀವು ಮದುವೆ ಆದರೆ ಒಳ್ಳೆಯದು. ಗಂಡು ಯಾವ್ದಾದ್ರು ಬರುವಂಥ ಸಾಧ್ಯತೆಗಳು ಇರುತ್ತೆ, ನಿಮಗೆ ಅವಕಾಶಗಳು ಜಾಸ್ತಿ ಆಗುತ್ತೆ ಈ ಸಮಯದಲ್ಲಿ ಅಂತ ಹೇಳ್ಬೇಕಾಗತ್ತೆ, ಓಕೆನಾ? ಯಾರೇ ನನ್ನ ನನ್ನ ಒಂದು ವಿಡಿಯೋಗಳನ್ನು ನೋಡಿ ಸುಮಾರು ಜನ ಕಲಿತಿದ್ದಾರೆ, ಅರ್ಥ ಮಾಡ್ಕೊತಿದ್ದಾರೆ, ಅವ್ರಿಗೆಲ್ಲರಿಗೂ ಒಂದು ಹೆಲ್ಪ್ ಆಗ್ತಿದೆ. ಅದಕ್ಕೋಸ್ಕರ ನಿಮಗೆ ಪೂರ್ತಿ ನಾಲೆಜನ್ನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ, ಓಕೆನಾ? ಈ ವಿಚಾರಗಳನ್ನ ಅರ್ಥ ಮಾಡ್ಕೊಂಡು ಆ ಸಮಯದಲ್ಲಿ ಅವರಿಗೆ ಮದುವೆ ಆಗುತ್ತೆ. ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲದೂ ಕಾರ್ಯಗಳು ನಡೆಯುತ್ತೆ. ಅವ್ರ ಮದುವೆಗೆ ಅವರು ಮಾಡ್ಕೋಬೇಕು ಅಂತ ಇದ್ರೆ, ಅವ್ರಿಗಿಲ್ಲ ಅಂತ ಅಂದ್ರೆ ಏನೂ ಇಲ್ಲ, ನೋಡೋಕೆ ಹೋಗ್ಬೇಡಿ, ಓಕೆನಾ? ಅವರು ಮದುವೆ ಆಗ್ತೀನಿ ಅಂತ ಬಂದಾಗ ಮಾತ್ರ ನೀವು ದಶಾಭುಕ್ತಿ ಪ್ರಕಾರ ನೋಡಿ ವಿಚಾರಗಳನ್ನು ತಿಳಿಸ್ಕೊಡ್ಬೇಕಾಗುತ್ತೆ. ಆಗಸ್ಟಿಂದ ನವೆಂಬರ್ವರೆಗೂ 6-10 ಕನೆಕ್ಟಿವಿಟಿ ಇರೋದ್ರಿಂದ ಇಲ್ಲಿ ಏನು ತುಂಬ ದೊಡ್ಡ ಮಟ್ಟಿಗೆ ಸಮಸ್ಯೆ ಇಲ್ಲ. ಸಣ್ಣ ಪುಟ್ಟ ಗಂಡ ಹೆಂಡತಿ ಮಧ್ಯೆ ಬರುತ್ತೆ. ಮತ್ತೆ ಅವರಿಗೆ ಶನಿ ಅಂತರ್ಭುಕ್ತಿ ಬರುತ್ತೆ ಬುಧನಲ್ಲಿ. ಶನಿ ಅಂತರ್ಭುಕ್ತಿನೂ ಚೆನ್ನಾಗಿದೆ. ನೆಕ್ಸ್ಟ್ ಅವರಿಗೆ ಕೇತು ಭುಕ್ತಿ ಸ್ಟಾರ್ಟ್ ಆಗುತ್ತೆ, ಗುರು ದಿಶೆ ಕೇತು ಭುಕ್ತಿ. ಕೇತು ಭುಕ್ತಿಲಿ ನೀವು ನೋಡಿದ್ದೀರಾ 5 ಕನೆಕ್ಟಿವಿಟಿ ಇದೆ. 5 ಕನೆಕ್ಟಿವಿಟಿ ಇರೋದ್ರಿಂದ ಕೇತು ಭುಕ್ತಿ ಚೆನ್ನಾಗಿದೆ ಅಂತ ಅರ್ಥ, ಓಕೆ? ಇಲ್ಲ ಡೇ ಅನಾಲಿಸಿಸ್ ಅವರು ತಗೊಬಂದು ನೋಡ್ಬೋದು. ಡೇ ಅನಾಲಿಸಿಸ್ ಅಂತ ಬರುತ್ತೆ, ಇಲ್ಲಿ ದಶ ಭುಕ್ತಿ ಅಂತರ ಸೂಕ್ಷ್ಮ ಏನು ಹೋಗ್ತಾ ಇದೆ ಇವಾಗ ಪ್ರೆಸೆಂಟ್ ಆಗಿ, ಏನು ಕಾಂಬಿನೇಷನ್ ಹೋಗ್ತಾ ಇದೆ ಇವಾಗ ಅಂತ ನೋಡ್ಕೋಬೋದು. ಇಲ್ಲಿ ಬಂದು ನೀವು ನೋಡಿ ಆರಾಮಾಗಿ ನಮ್ಮ ಆ್ಯಪಲ್ಲಿ ಇಲ್ಲಿ ದಶನ 6-10 ಕನೆಕ್ಟಿವಿಟಿ ಇದೆ, ಭುಕ್ತಿನೂ ಸಹಿತ 6-10 ಕನೆಕ್ಟಿವಿಟಿ ಇದೆ, ಕೊಡೋದಿಲ್ಲ. ರವಿ ಭುಕ್ತಿ 5-11 ಕನೆಕ್ಟಿವಿಟಿ ಇದೆ, ಸೂಕ್ಷ್ಮನ 6-10 ಕನೆಕ್ಟಿವಿಟಿ ಇದೆ, ಓಕೆನಾ? ಇಲ್ಲಿ ಭುಕ್ತಿ ಬಂದು 6-10ಕ್ಕೆ ಇಲ್ಲಿ ದರ್ಶನ ಸೇಮ್ ಇರೋದ್ರಿಂದ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗ್ತದೆ, ಅವರಿಗೆ ಸಿಗ್ತಿಲ್ಲ. ನೆಕ್ಸ್ಟ್ ಇವರಿಗೆ ಭುಕ್ತಿ ಚೇಂಜ್ ಆದ ನಂತರನೇ ಇವರಿಗೆ ಮದುವೆ. ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಸ್ಟ್ರಾಂಗ್ ಆಗಿ ಹೇಳ್ಬೇಕು ಅಂತಂದ್ರೆ ಭುಕ್ತಿ ಚೇಂಜ್ ಆಗಬೇಕು ಇವರಿಗೆ. ಭುಕ್ತಿ ಚೇಂಜ್ ಆದಾಗ ಆ ಕಂಪ್ಲೀಟ್ ಭುಕ್ತಿ ತುಂಬ ಚೆನ್ನಾಗಿರುತ್ತೆ, ಓಕೆನಾ? ಕೇತು ಭುಕ್ತಿ ಚೆನ್ನಾಗಿರುತ್ತೆ, ಅದಾದ ನಂತರ ಇವರಿಗೆ ಶುಕ್ರ ಭುಕ್ತಿ ಮೀಡಿಯಂ ಆಗಿರುತ್ತೆ, ಅದಾದ ನಂತರ ಇವರಿಗೆ ರವಿ ಭುಕ್ತಿ ಚೆನ್ನಾಗಿರುತ್ತೆ, ಓಕೆನಾ? ಈ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ ಯಾವಾಗ ಇವ್ರಿಗೆ ಮದುವೆ ಆಗುತ್ತೆ, ಯಾವಾಗ ಸಮಸ್ಯೆಗಳು ಬರುತ್ತೆ ಅನ್ನೋದನ್ನು ನೀವು ಮೊದಲೇ ಹೇಳ್ಬೋದು. ಇದನ್ನ ನಾವು ಸಪರೇಟ್ ಆರೋಸ್ಕೋಪ್ ಕನ್ಸಲ್ಟೇಷನ್ ತಗೊಬೇಕಾಗುತ್ತೆ, ಓಕೆನಾ? ಸಪರೇಟ್ ಆರೋಸ್ಕೋಪ್ ಕನ್ಸಲ್ಟೇಷನ್ ತಗೊಂಡಾಗ ಅದರಲ್ಲೂ ಬರೀ ಮದುವೆ ಬಗ್ಗೆ ಮಾತ್ರನೇ ಕೇಳೋದಿದೆ ಅಂದಾಗ ಇವೆಲ್ಲ ವಿಚಾರಗಳನ್ನು ನೋಡಿ ಹೇಳೋಕ್ಕೆ ತುಂಬ ಟೈಮ್ ಬೇಕು, ಓಕೆನಾ? ತಗೊಂಡಾಗ ನಿಮಗೆ ಈ ವಿಚಾರಗಳನ್ನು ತಿಳಿಸ್ಕೊಡ್ತೀವಿ, ಓಕೆನಾ? ಇಷ್ಟು ವಿಚಾರಗಳು ಮದುವೆ ಯಾವಾಗ ಆಗುತ್ತೆ, ಮದುವೆ ಜೀವನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟು ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಪ್ಪ ಅಂತಂದರೆ, ಬರೋ ಅಂಥ ಹುಡುಗಿ ಅಥವಾ ಹುಡುಗ ಯಾವ ದಿಕ್ಕಿಂದ ಬರ್ತಾರೆ ಮತ್ತು ಯಾವ ಕಡೆಯಿಂದ ಬರ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತೀನಿ. ಅದರ ನೆಕ್ಸ್ಟ್ ನಿಮಗೆ ಕಾಲ ಸರ್ಪ ದೋಷದ ಬಗ್ಗೆ ವಿಚಾರಗಳು ತಿಳಿಸ್ಕೊಡ್ತೀನಿ. ಮತ್ತೆ ನೆಕ್ಸ್ಟ್ ನಿಮಗೆ ಕುಜ ದೋಷದ ಬಗ್ಗೆ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ.
ಓಕೆನಾ? ಇಷ್ಟ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆ, ಯಾರಿಗೆಲ್ಲ ಇದನ್ನ ನೋಡಿ ಕಲಿಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ಈ ವಿದ್ಯೆನ ಕಲಿಸ್ಕೊಡ್ತೀನಿ. ಎಲ್ಲರೂ ಕಲ್ತ್ಕೊಳ್ಳಿ. ನಿಮ್ಮ ಜಾಗಕ್ಕೆ ನೀವೇ ನೋಡ್ಕೋಬೋದು, ನೀವು ಕಲ್ತು ಬೇರೆಯವ್ರಿಗೂ ಹೇಳ್ಬೋದು. ತುಂಬ ವಿಚಾರಗಳಿದೆ. ಓಕೆನಾ? ತುಂಬ ಆರಾಮಾಗಿ ನೀಟಾಗಿ ಅರ್ಥ ಮಾಡ್ಕೊಂಡು ಕಲಿಬೋದು. ಓಕೆನಾ? ಇದಕ್ಕೆ ಏನು ತುಂಬ ಓದಿರಬೇಕು ಅಂತ ಏನಿಲ್ಲ. ನೀವು ಕಲಿಬೇಕು ಅಂತ ಆಸಕ್ತಿ ಇದ್ರೆ ಸಾಕು, ಆರಾಮಾಗಿ ನೀವು ಕಲ್ತ್ಕೋಬೋದು. ಓಕೆನಾ? ಇಷ್ಟ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಸರ್ವಂ ಶಿವಾರ್ಪಣಮಸ್ತು.